ಏನ್ ಬಾಲು ನೀನ್ ಹೇಳೋದು? ಹೌದು ಮೇಡಮ್, ಆಫೀಸಿಗೆ ಯಾರ್ಯಾರ ಹೋಯ್ತಾವ್ರೆ ಅವ್ರಿಗೆಲ್ಲ ಗಂಗಾನೇ ಏನೋ ಮಾಯ ಮಾಡ್ತಾವಳೆ. ಅವಳು ಅಂತಿಂತವಳಲ್ಲ ಬಾಲು, ಏನ್ ಬೇಕಾದ್ರೂ ಮಾಡ್ತಾಳೆ. ಆದ್ರೆ ಒಂದ್ ಹಳ್ಳಿನಾಗ ಹುಟ್ಟು ಬೆಳೆದು 10ನೇ ಕ್ಲಾಸ್ ಮುಗಿಸ್ತಾ ಇರೋ ಅವಳಿಗೆ ಇಷ್ಟು ಜಾಣತನ ಹೆಂಗೆ ಮೇಡಮ್? ಒಂದೊಂದ್ಸಲ ಅವಳು ಗಂಗಾನೇನಾ ಅಂತ ಅನುಮಾನ. ಯಾರೋ ದೊಡ್ಡ ವ್ಯಾಪಾರಿ ಮಗಳ ಹಾಗೆ ನಡ್ಕತಾಳೆ. ಅವಳು ಗಂಗಾನೋ ಇಲ್ಲ ಬೇರೆವಳು ಅಂತ ಅರ್ಥನೇ ಆಯ್ತಿಲ್ಲ ಮೇಡಮ್. ಎಲ್ಲ ಅವಳ ಮಾಯೆ ಬಾಲು. ಹೇಗೂ ಅವಳಲ್ಲಿ ಹೆಚ್ಚು ದಿನ ಇರಲ್ಲ ಬಿಡು. ಏನ್ ಮೇಡಮ್? ಏನಂದ್ರೆ ಇರಲ್ಲ ಅಂತಂದ್ರೆ? ಅಂದ್ರೆ ಆಫೀಸಲ್ಲಿ ಇರಲ್ಲ, ನಿನ್ನ ಮದ್ವೆ ಮಾಡ್ಕೊಂಡು ನಿನ್ ಪಕ್ಕದಲ್ಲೇ ಇರ್ತಾಳೆ ಅಂತ ಹೇಳ್ದೆ. ಅದ್ ಸರಿ, ಆ ತುಳಸಿ ವಿಷಯ ಏನಾಯ್ತು? ಅವಳು ಎಲ್ಗೂ ಹೋಗಲ್ಲ ಬಿಡಿ ಮೇಡಮ್. ಇದೇನ್ ಬಾಲು, ಅವಳೆಲ್ಲೋ ನಿನ್ ಹತ್ರನೇ ಇರೋ ಹಾಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ಯಾ? ಅಂದ್ರೆ ನಮ್ ಕಣ್ ತಪ್ಸಿ ಎಲ್ಗೂ ಹೋಗಲ್ಲ ಅಂತಂದೆ ಮೇಡಮ್. ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ. ಬಿ ಕೇರ್ಫುಲ್. ಹುಷಾರಾಗಿ ಕಾವಲ್ ಕಾಯ್ಬೇಕು. ಎಲ್ಲಾ ಕಡೆನೂ ಹುಡುಕ್ತಾ ಇರಿ. ಸರಿ ಮೇಡಮ್, ಬರ್ತೀನಿ. ಅತ್ತೆ ಬಗ್ಗೆ ಗಂಗನ್ ಬಗ್ಗೆ ಅವ್ರು ಏನೋ ಮುಚ್ಚಿಡ್ತಾವ್ರೆ. ಅಲ್ಲಿ ಅತ್ತೆ ಗಂಗನ್ಗೇನೋ ನಿಜ ಹೇಳ್ಬೇಕು ಅಂತವಳೆ. ಇವೆರಡೂ ರಹಸ್ಯ ತಿಳ್ಕೊಳ್ಳೋ ತನಕ ನಿಜವಾಗ್ಲೂ ನಾನು ಹುಷಾರಾಗಿರ್ಬೇಕು. ಇರ್ತೀನಿ. ಒಂದೊಂದ್ಸಲ ಅವಳು ಗಂಗಾನೇನಾ ಅಂತ ಅನುಮಾನ. ಯಾರೋ ದೊಡ್ಡ ವ್ಯಾಪಾರಿ ಮಗಳ ಹಾಗೆ ನಡ್ಕತಾಳೆ. ಗಂಗಾ ನಿಮ್ ಮಗಳು. ನಿತ್ಯನ್ ಜೊತೆ ಗಂಗಾನ ಹುಟ್ಟಿದ್ಲು. ಒಂದ್ ವೇಳೆ ಗಂಗಾ ನಿಜವಾಗ್ಲೂ ನನ್ ಮಗಳಾಗಿದ್ರೆ ಅದಕ್ಕೆ ಅವಳಿಗೆ ಅಷ್ಟು ಬುದ್ಧಿ ಇದೆಯಾ? ಅವಳು ಶ್ರೀನಿವಾಸ್ಗೆ ತುಳಸಿಗೆ ಹುಟ್ಟಿರೋ ಅಕ್ರಮ ಸಂತಾನ. ಅವಳಿಗೆ ಎಲ್ಲ ಶ್ರೀನಿವಾಸ್ ಬುದ್ಧಿನೇ ಬಂದಿದೆ. ಅದೇ ನಿಜ. ಗಂಗಾ ನನ್ ಮಗಳಲ್ಲ. ಜೈ, ಪರಿಸ್ಥಿತಿ ನಮ್ ಕೈ ಮೀರ್ತಾ ಇದೆ ಅನ್ನಿಸ್ತಿದೆ ಕಣೋ. ಎಲ್ಲಿ ನೋಡಿದ್ರು ನಮ್ಗಿಂತ ಅವ್ರ ಕೈ ಮೇಲಾಗ್ತಿದೆ ಕಣೋ. ನಿತ್ಯ ಜೊತೆ ಕಾಂಪಿಟೇಷನ್ಗಿಂತ ಕಾಂಪ್ರಮೈಸ್ ಬೆಟರ್ ಅನ್ನಿಸ್ತಿದೆ ಕಣೋ. ನಂದು ಸೇಮ್ ಫೀಲಿಂಗ್ ಸರ್. ಆಫೀಸಲ್ಲಿ ಮೇಡಮ್ ಕತ್ ನೋಡಿ ನನಗೆ ಶಾಕ್ ಆಯ್ತು. ಆ ಟಿವಿ, ಆ ದರ್ಜೆ, ಆ ದರ್ಪ, ಆ ಕಾನ್ಫಿಡೆನ್ಸು, ಆ ಕರೇಜು, ಆ ಸ್ಟೈಲು. ಸ್ಟಾಪ್ ಇಟ್ ಶರತ್. ನನ್ ಮುಂದೆ ಅವಳನ್ನ ಹೊಗಳಿದ್ರೆ ನನ್ ಮೈ ಉರಿಯುತ್ತೆ. ಅವಳ ಜೊತೆ ಕಾಂಪ್ರಮೈಸ್ ಅಲ್ಲ. ಅವಳು ನನ್ ಕಾಲ್ ಹಿಡಿಯೋವರೆಗೂ ನಾನು ನಿದ್ರೆ ಮಾಡಲ್ಲ. ಸರ್ ಅದು ಜೈ, ನೀನು ನಾವು ನಿದ್ರೆ ಮಾಡಿದ ಹಾಗೆ ಅವನ್ ಕಾಂಪ್ರಮೈಸ್ ಆಗಲ್ಲ. ನಮ್ಗೆ ಈ ಕಷ್ಟನೂ ತಪ್ಪೋದಿಲ್ಲ. ಆ ತುಳಸಿ ಅಲ್ಲಿ ತಪ್ಪಿಸ್ಕೊಂಡು ಟೆನ್ಷನ್ ಕೊಡ್ತಿದ್ದಾಳೆ. ಈ ಗಂಗಾ ಆದ್ರೂ ಜೈ ಜೊತೆ ಸೇರಿ ಸಂಸಾರ ಮಾಡ್ತಾಳೆ ಅನ್ಕೊಂಡ್ರೆ ಇಬ್ರು ಆ ದಿಕ್ಕು ಈ ದಿಕ್ಕು ಆಗಿದ್ದಾರೆ. ಏನಾದ್ರೂ ಮಾಡಿ ಇಬ್ರನ್ನು ಸೇರಿಸ್ಬೇಕು. ಮೇಡಮ್ ಕಾಲಿಂಗ. ಯಾರೀ ಮೇಡಮು? ಆಫೀಸಲ್ಲಿ ಎಲ್ಲದರಲ್ಲೂ ಗೆಲ್ತಿರೋ ಈ ನಿತ್ಯನ್ಗೆ ಈ ಮೇಡಮ್ ಏನಾದ್ರೂ ಹೆಲ್ಪ್ ಮಾಡ್ತಿದಾರಾ? ರಿಸೀವ್ ಮಾಡಿದ್ರೆ ಗೊತ್ತಾಗುತ್ತಲ್ಲ.
ಹಲೋ ಗಂಗಾ. ಹೂ ಇಸ್ ದಿಸ್? ಜೈ, ನಾನು ರೂಪಾ. ಆಂಟಿ ನೀವಾ? ಗಂಗಾ ಯಾರು? ಅದು ನಿತ್ಯ ನಿಕ್ ನೇಮ್. ಓ, ಅಲಮೇಲು ಗಂಗಾ ಅಲ್ವಾ? ಅದು ಅಷ್ಟೊಂದೇನಲ್ಲ, ಆಗಾಗ ಮುದ್ದಾಗಿ ಗಂಗಾ ಅಂತ ಕರಿತೀನಿ. ಅದ್ ಸರಿ ಬಿಡಿ, ಇವಳೇನು ನಿಮ್ ನಂಬರ್ನ ಮೇಡಮ್ ಅಂತ ಫೀಡ್ ಮಾಡ್ಕೊಂಡಿದ್ದಾಳೆ? ಅವಳು ಆಫೀಸ್ಗೆ ಹೋಗ್ತಿದ್ದಾಳಲ್ಲ, ನನಗೆ ಬಿಸ್ನೆಸ್ ಹೇಳ್ಕೊಡು ಅಂತಿದ್ಲು. ಅದಕ್ಕೆ ಮಾಮ್ ಬದಲಿಗೆ ಮೇಡಮ್ ಅಂತ ಹಾಕಿರ್ಬಹುದು. ಯಾ, ಗೆಸ್ ಮಾಡಿದ್ದೆ ಆಂಟಿ. ಹಿಂದೆ ನಿಂತು ಅವಳನ್ನ ಗೈಡ್ ಮಾಡ್ತಿರೋದು ನೀವೇ ಅಂತ ನಂಗೆ ಯಾವಾಗ್ಲೋ ಅರ್ಥ ಆಯ್ತು. ನೀವಿಲ್ದೇ ಇದ್ರೆ ಆ ತಲೆ ಇಲ್ದಿರೋ ಹುಡುಗಿಗೆ ಇಷ್ಟು ಬುದ್ಧಿವಂತಿಕೆ ಎಲ್ಲಿಂದ ಬಂತು? ಏನು ಮೇಡಮ್? ಅದೇ ನಿಮ್ಗೆ ನಿತ್ಯ ಹುಟ್ಟತಾಳೆ ಅಂದಿದ್ದು. ಆ ಪಾಪುನ ನೋಡ್ಕೊಂಡು ನಾನು ಹಾಯಾಗಿ ಬದುಕ್ಬಿಡ್ತೀನಿ. ಖಂಡಿತ ಮೇಡಮ್. ಅಮ್ಮವರು ನನ್ನ ಮಗಳಾಗಿ ಹುಟ್ಟಿದ್ರೆ ಅದಕ್ಕಿಂತ ಖುಷಿ ಇಲ್ಲ. ಖಂಡಿತ ಪ್ರಯತ್ನ ಮಾಡ್ತೀನಿ ಮೇಡಮ್. ಗುಡ್. ನಾನ್ ಕೇಳಿದ್ರೆ ನೀನಿಲ್ಲ ಅನ್ನಲ್ಲ ಅಂತ ನನಗ್ ಗೊತ್ತು ಗಂಗಾ. ಆದಷ್ಟು ಬೇಗ ನನಗೆ ನನ್ನ ನಿತ್ಯ ಬೇಕು. ನನ್ನ ಮೊಮ್ಮಗಳಾಗಿ ನಾನು ನಿತ್ಯನ ನೋಡ್ಬೇಕು. ಅದು ನಿನ್ ಜವಾಬ್ದಾರಿ. ಸರಿ ಮೇಡಮ್. ಹೌದು, ಆಫೀಸಲ್ಲೇನೋ ಇಶ್ಯೂ ಆಗಿದೆಯಂತಲ್ಲ, ಏನು? ಅದೇನಿಲ್ಲ ಮೇಡಮ್, ಚಿಕ್ಕ ಗಲಾಟೆ ಅಷ್ಟೇ. ಆಫೀಸ್ ಗಲಾಟೆ ಸರಿ ಮಾಡೋಷ್ಟು ಬುದ್ಧಿವಂತಿಕೆ ನಿನಗೆ ಹೇಗ್ ಬಂತು ಗಂಗಾ? ಅಯ್ಯೋ, ಬುದ್ಧಿವಂತಿಕೆನಾ ನನ್ನ ತಲೆ? ಏನೋ ಆ ದೇವ್ರ ದಯದಿಂದ ಏನೋ ಮಾಡ್ತಿದ್ದೀನಿ ಮೇಡಮ್, ಅಷ್ಟೇ. ಸರಿ, ಆ ಗಲಾಟೆ ಮುಗಿಸಿ ಜೈ ಜೊತೆ ಸಂಸಾರ ಮಾಡೋ ಕೆಲಸ ನೋಡು. ಆಫೀಸ್ಗಿಂತ ಸಂಸಾರ ಮುಖ್ಯ. ಸರಿ ಮೇಡಮ್. ಗುಡ್ ನೈಟ್. ಗುಡ್ ನೈಟ್ ಮೇಡಮ್. ಯಾಕಂದ್ರೆ ನಾನ್ ನಿಮ್ಮನ್ನ ಕೆಲ್ಸದಿಂದ ತೆಗ್ದೇ ಇಲ್ಲ. ನಿಮ್ ಪೋಸ್ಟಿಗೆ ಯಾರನ್ನೂ ತಗೊಂಡೇ ಇಲ್ಲ. ಆಫೀಸಲ್ಲಿ ನನ್ನ ಅಸಿಸ್ಟೆಂಟ್ ಪೋಸ್ಟು ಇನ್ನೂ ಹಾಗೆ ಇದೆ. ಬಂದು ಧೂಳ್ ಹೊಡ್ಕೊಂಡು ಕೂತ್ಕೋತೀನಿ ಅಂದ್ರೆ ನಿಮ್ ಇಷ್ಟ. ಕಂಟ್ರೋಲ್ ಮಾಡ್ಕೋ ಜೈ, ಕಂಟ್ರೋಲ್. ಆದ್ರೆ ಮಾತ್ರ ಆಫೀಸಿಗೆ ಹೋಗ್ತೀನಿಲ್ಲ ಅಂತ ಮನೆ ಕೆಲಸ ನೆಗ್ಲೆಕ್ಟ್ ಮಾಡಬಾರ್ದು. ಇಲ್ಲಿ ಕೆಲಸ ಇಲ್ಲಿ, ಅಲ್ಲಿ ಕೆಲಸ ಅಲ್ಲಿ. ಇದಕ್ಕೆ ಓಕೆ ಆದ್ರೆ ನನಗೂ ಓಕೆ. ಏನು 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 ಆ ಸೌಂಡು? ಹಲ್ಲಲ್ಲಿ ಕಲ್ ಸಿಕ್ಕಾಕೊಂಡಿದೆ, ಅಗ್ದು ನುಂಗ್ತಿದೀನಿ. ಅಬ್ಬಾ, ಅದು ಕಲ್ ಜಗ್ದ ಹಾಗಿಲ್ವೇ? ಹೊಟ್ಟೆ ಉರಿತಿರೋ ಹಾಗಿದೆ. ನೀನೇನಾದ್ರೂ ಸೌಂಡ್ ಇಂಜಿನಿಯರ್, ಅಷ್ಟು ಕರೆಕ್ಟ್ ಆಗಿ ಹೇಳ್ದಲ್ಲ. ಹೊಟ್ಟೆ ಉರಿ ಗುರ್ತ್ ಹಿಡಿಯೋಕೆ ಇಂಜಿನಿಯರ್ ಪಟ್ಟ ಬೇಕಾಗಿಲ್ಲ ಯಜಮಾನ್ರೆ, ಬುದ್ಧಿ ಇದ್ರೆ ಸಾಕು. ಇವಳ ವಿಷಯ ಈಗಲ್ಲ, ನಾನು ಕಂಪ್ನಿ ನನ್ನ ಕೈಗೆ ಬರ್ಲಿ, ಆಮೇಲೆ ನೋಡ್ಕೋತೀನಿ. ಏನ್ ಅಂದ್ಕೊಂಡಿದ್ದು? ಹೇ, ಇದು ಕೂಡ ಕೇಳಿಸ್ತಾ? ಅಲ್ಲ, ಅನ್ನಿಸ್ತು. ನಿದ್ರೆ ಮಾಡೋಣವಾ? ಬೆಳಿಗ್ಗೆನೆ ಆಫೀಸಿಗೆ ಹೋಗ್ಬೇಕಲ್ಲ. ಈಗ ನಂಗೆ ನಿದ್ರೆ ಬರ್ತಿಲ್ಲ. ಡಿಸ್ಟರ್ಬ್ ಮಾಡಿದ್ರಲ್ಲ, ಯಾವ್ದಾದ್ರೂ ಲಾಲಿ ಹಾಡ್ ಹಾಡ್ರಿ. ನಾನ್ ಹಾಡಲ್ಲ. ಅಜ್ಜಿ ಹಾಡ್ತೀನಿ, ಮಲ್ಕೋ. ಮಲ್ಕೊಳಮ್ಮ, ಈಗ ಹೊಸ ತಲೆನೋವು ಬಂದಿದೆ.
ತಡಿಯಕ್ಕಾಗ್ತಿಲ್ವೇ ಇವಳ್ ಟಾರ್ಚರ್ನ ಸುಮ್ನೆ ನಿಲ್ತಾನೂ ಇಲ್ಲ ಸುಮ್ನೆ ಕೂರ್ತಾನೂ ಇಲ್ಲ ಸುಮ್ನೆ ತಲೆ ಕೆಡಿಸ್ತಾಳೆ ನನ್ನ ಹೊಣೆ ಬರಸರಿ ಇಲ್ಲ ಇವಳು ಬಾಯಿಗೆ ಬೀಗ ಹಾಕೋದ್ ಹೇಗೆ ನನಗಂತೂ ಗೊತ್ತಿಲ್ವೇ ಓ ದೇವ್ರೆ ಏನ್ ಮಾಡ್ಲಿ ಇವಳು ನಿದ್ದೆ ಮಾಡ್ತಾವಳ ಇಲ್ಲ ಸುಮ್ನೆ ಕಣ್ ಮುಚ್ಕೊಂಡವಳ ಇಲ್ಲ ನಾಟಕ ಮಾಡ್ತಾವಳ ಅಮ್ಮ ತುಂಬಾ ಟಾರ್ಚರ್ ಕೊಡ್ತಾವಳೆ ನನ್ಗೆ ಟಾರ್ಚರ್ ಅವಾಗ್ಲೇ 6 ಗಂಟೆ ಆಗೋಯ್ತಾ? ನಾನಿವತ್ತು ಆಫೀಸಿಗೆ ಹೋಗೋದಕ್ಕೆ ಕತ್ತೆ ಕಾಲ್ ಹಿಡಿಯೋ ಹಾಗೆ ಕೊನೆಗೆ 7 ಕಾಲ್ ಹಿಡಿಯೋ ಪರಿಸ್ಥಿತಿ ಬಂತು. ಚಿಚಿ, ಅತ್ತೆಗೊಂದ್ ಕಾಲ ಆದ್ರೆ ಸೊಸೆಗೊಂದ್ ಕಾಲ ಅನ್ನೋದು ಇದೇ ಇರ್ಬೇಕು. ಇನ್ನು ಗೊರ್ಕೆ ಹೊಡ್ಕೊಂಡು ನಿದ್ದೆ ಮಾಡ್ತಿದ್ದಾಳಲ್ಲ. ಆಹಾ, ಎಷ್ಟು ಆರಾಮಾಗಿ ನಿದ್ದೆ ಮಾಡ್ತಿದ್ಯೆ. ನನ್ನೊಂದು ಗೋಳಾಡ್ಸೋ ನಿನಗೆ ಆರಾಮಾಗಿ ನಿದ್ರೆ ಮಾಡೋದಕ್ ಬಿಡ್ತೀನಾ? ಬೇಡ, ಇವಳು ಆರಾಮಾಗಿದ್ದು ನನ್ ಜೊತೆ ಆಟ ಆಡ್ತಿದ್ದಾಳೆ. ನಾವು ಕತ್ತೆಗೋದ್ರು ಕತ್ತೆ ನಮಗೋದ್ರು ಅಪಾಯ ನಮಗೆ. ಇವಳನ್ನ ಹೇಗೆ ಹೇಳ್ಸೋದು? ಐಡಿಯಾ. ಇವಳು ಮನುಷ್ಯನ ಇಲ್ಲ ಕುಂಭಕರ್ಣನ್ ತಂಗಿನ? ಅಲಾರಾಮ್ ಹೊಡ್ಕೊಂಡ್ರು ಇವಳು ಹೇಳಲ್ಲ ಅಂದ್ರೆ ಇವಳು ತುಂಬಾ ಹ್ಯಾಪಿ ಆಗಿದ್ದಾಳೆ. ಇವಳಿಗೆ ಸಮಾಧಾನ ಇಲ್ದಿದ್ದ ಹಾಗೆ ಮಾಡ್ಬೇಕು. ಮಾಡ್ತೀನಿ. ಹೋಗಿ ಬೇಗ ರೆಡಿಯಾಗು. ಅಬ್ಬಾ, ನನ್ ಬ್ರಷ್ ಪೇಸ್ಟ್ ಎಲ್ಲಿಟ್ನೋ ಮರ್ತೋಯ್ತು ರೀ. ಅಲ್ಲೇ ಇರುತ್ತೆ, ಹೋಗ್ ನೋಡು. ನೀವೇ ನೋಡಿ ಬ್ರಷ್ಗೆ ಪೇಸ್ಟ್ ಹಾಕೊಡಿ. ನೀನು ನಿನ್ ಓವರ್ ಆಕ್ಟಿಂಗೋ. ಓಕೆ. ಹಲ್ಲು ನಾನೇ ಉಜ್ಲಾ ಅಥವಾ ನೀನೇ ಉಜ್ತೀಯಾ? ನಾನೇ ಉಜ್ತೀನಿ. ಒಳ್ಳೆ ಹುಡುಗಿ, ತಗೋ. ಹೋಗಿ ನೀವು ಟವಲ್ ತಗೊಂಡ್ ಬನ್ನಿ. ಏನು? ನಾನ್ ಬೇಗ ರೆಡಿ ಆಗ್ಬೇಕಲ್ವಾ, ತಂದ್ಕೊಡಿ. ಸರಿ, ತಗೊಂಡ್ ಬರ್ತೀನಿ. ತಗೋ, ಡೋರ್ ಕ್ಲೋಸ್ ಮಾಡ್ಕೋ. ನಾನ್ ಮಾಡಲ್ಲ. ನೀವ್ ಹೇಳ್ದಲ್ಲ ನಾನ್ ಮಾಡ್ಬೇಕು. ನಾನ್ ಕೇಳಿದ್ ಮಾತ್ರ ನೀವ್ ಮಾಡಲ್ಲ. ನಾನ್ ಹೀಗೆ ಡೋರ್ ಓಪನ್ ಮಾಡ್ಕೊಂಡು ಅಲ್ಲಿ ಉಜ್ತೀನಿ. ಏನ್ ಮಾಡ್ತೀರೋ ಮಾಡ್ಕೊಳ್ಳಿ. ಹಲೋ, ಅದು ನಿನಗೆ ಪ್ರಾಬ್ಲಮ್. ನಂಗೇನ್ ಪ್ರಾಬ್ಲಮ್ ಇಲ್ಲ. ಯಾಕಾಗಲ್ಲ? ಯಾಕಂದ್ರೆ
ಇಂಕ್ ಹೋಗಿ ಕಾಗದದ ಮೇಲ್ ಬಿದ್ರು, ಕಾಗದ ಇಂಕ್ ಮೇಲ್ ಬಿದ್ರು ಒದ್ದೆ ಆಗೋದು ಕಾಗ್ದಾನೆ. ಅರ್ಥ ಆಗ್ಲಿಲ್ವಾ? ಮುಳ್ಳು ಹೋಗಿ ಬಟ್ಟೆ ಮೇಲ್ ಬಿದ್ರು, ಬಟ್ಟೆ ಹೋಗಿ ಮುಳ್ಳಿನ ಮೇಲೆ ಬಿದ್ರು. ಈಗ ನೀವಿರೋ ಪರಿಸ್ಥಿತಿಲಿ ಮುಳ್ಳಿಗೆ ಅಪಾಯ. ಆವತ್ತು ನೀವು ಶಾಕಿಗೆ ಹೋಗಿ ನಿಮ್ MD ಪೋಸ್ಟ್ ನ ಕಳ್ಕೊಂಡ್ರಿ. ಇನ್ನೊಂದ್ಸಲ ಶಾಕಿಗೆ ಹೋದ್ರೆ ಅಷ್ಟು ನಿಮ್ ಆಸ್ತಿನೇ ಕಳ್ಕೊತೀರಾ. ನೀವು ನಿಮ್ ಕುಟುಂಬದ ಮೇಲಿರೋ ವಾರಸ್ದಾರನ ಹಕ್ಕನ್ನು ಕಳ್ಕೊಂಡು ಆ ಹಕ್ಕು ಕೂಡ ನನಗೆ ಬಂದು ಎಲ್ರು ಸೇರಿ ಇಲ್ಲಿರೋ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಮಾಡ್ತಾರೆ. ಹಾಗ್ ನೋಡ್ಬೇಕು ನಿಮ್ ಮುದ್ದು ಮುಖ. ಬೆಂಕಿಯಿಂದ ಬಾಂಡ್ಲಿಗ್ ಬಿದ್ದಾಗಿರುತ್ತೆ. ಅಮ್ಮ, ಇವಳು ಆಡೋದ್ನೆಲ್ಲ ನೋಡ್ತಿದ್ರೆ ನನ್ನ ಐಡೆಂಟಿಟಿ ನಾನೇ ಮರೆಯೋ ಹಾಗಿದೆ. ಕೊನೆಗೆ ನನ್ ಮೇಲೆ ನನಗ್ ಪಾಪ ಅನ್ನೋ ಫೀಲ್ ಆಗ್ತಿದೆ. ಇಲ್ಲಿ ನೋಡು, ನೀನ್ ಹಾಕೊಳ್ತಾ ಇದ್ರೆ ಇದೇನ್ ಸರ್, ಇಷ್ಟು ದಿನ ಆದ್ಮೇಲೆ ಆಫೀಸಿಗೆ ಬಂದಿದ್ರಿ ಇಂತ ಸ್ಯಾಡ್ ಸಾಂಗ್ ಹಾಕೊಂಡಿದಿರಲ್ಲ? ಏನ್ ನಾನಿ, ನೀನ್ ನನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೆಯಾ ಅಂತ ಅನ್ಕೊಂಡ್ರೆ ಬ್ಯಾಕ್ ಗ್ರೌಂಡ್ ಸಾಂಗ್ ಕೂಡ ಹೇಳ್ತೀಯಲ್ಲ. ಏನೋ ಮೇಡಮ್ ಜೊತೆಲೆ ಇರ್ತೀನಲ್ವಾ ಸರ್. ಕವಿ ಮನೆ ಮೇಲೆ ಇರೋ ಕಾಗೆ ಕೂಡ ಕವಿತೆನ ಹೇಳುತ್ತಂತೆ. ಹಾಗೆ ಮೇಡಮ್ ಬುದ್ಧಿವಂತಿಕೆಯಿಂದ ನನಗೂ ಸ್ವಲ್ಪ ಬಂದಿದೆ. ವಿಶ್ವಾಸ ಈ ರೇಂಜ್ ಅಲ್ಲಿ ಇದ್ರೆ ಕಷ್ಟ ನಾಣಿ. ಅದೇನ್ ಸರ್, ನಾನು ನಿಮ್ ಪಕ್ಕದಲ್ಲಿದ್ದಾಗ ಕೂಡ ಇದೇ ವಿಶ್ವಾಸದಲ್ಲಿ ಇದ್ನಲ್ಲ ಸರ್. ಇದು ವಿಶ್ವಾಸ ಅಲ್ಲ ನಾಣಿ, ಅತಿಯಾದ ವಿಶ್ವಾಸ. ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕೋ ಟೈಮ್ ಹತ್ರ ಬರ್ತಿದೆ. Boss is back! 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 ಹೇ, ಏನೋ ಶರತ್ ಇದೆಲ್ಲ? ಸೈಡ್ ಬರ. ಅಭಿಮಾನ ಸರ್, ವಿಶ್ವಾಸ ಸರ್, ಅನುರಾಗ ಸರ್. ಅಭಿಮಾನ, ವಿಶ್ವಾಸ, ಅನುರಾಗ ಸರ್. ನೀವು ಮತ್ತೆ ಆಫೀಸಿಗೆ ಕಾಲಿಟ್ರಿ. ಈ ಆಫೀಸಿಗೆ ಮತ್ತೆ ಗತವೈಭವ ಬಂತು ಸರ್. ಆ ಸ್ಟಾಫ್ ನೋಡಿ ಸರ್, ಆ ಚೇರ್ಸು, ಆ ಟೇಬಲ್ಸು, ಸಿಸ್ಟಮ್ಸು ಎಲ್ಲ ನೀವು ಬರ್ಲಿ ಅಂತ ಹೇಗ್ ಕಾಯ್ತಾ ಇದಾವೆ ನೋಡಿ ಸರ್. ಏಯ್, ಇದು ನಿನಗೆ ತುಂಬಾ ಓವರ್ ಅನಿಸ್ಲಿಲ್ಲ? PA ಆಗಿ ಮರ್ಯಾದೆ ತೆಗಿತಿದ್ಯಲ್ಲೋ. ಏಯ್, ಭಜನೆ ಮಾಡ್ಬೇಕು, ಆದ್ರೆ ಇಷ್ಟೆಲ್ಲ ಭಜನೆ ಮಾಡಬಾರ್ದು. ಮೂಲಂಗಿ ಮುಖ. ನಮ್ಗೆ ನಮ್ ಸರ್ ಅಂದ್ರೆ ಪ್ರಾಣ. ವಿಶ್ವಾಸನೇ ಇಲ್ದಿದ್ದವ್ರಿಗೆ ಏನ್ ಗೊತ್ತು ಶರತ್ ವಿಶ್ವಾಸದ ಬೆಲೆ? ನಾನ್ ರಾಮ ಆದ್ರೆ ನೀನು ಹನುಮಂತ. ಮತ್ತೆ ನಾನ್ಯಾರು ಸರ್? ನೀನು ಭಸ್ಮಾಸುರ.
ಬಾಸ್ ತಲೆ ಮೇಲೆ ಕೈ ಇಟ್ಟು ಬಾಸ್ನೇ ಭಸ್ಮ ಮಾಡ್ಬೇಕು ಅನ್ಕೊಳ್ಳೋ ರಾಕ್ಷಸ. ಬಾಸ್ನ ಆಫೀಸ್ನ ನುಂಗೋಕ್ ನೋಡೋ ಬಕಾಸುರ. ಇದೇನ್ ಸರ್, ಇಷ್ಟು ವರ್ಷ ನಾನು ನಿಮ್ಗೆ ಇಷ್ಟು ಸೇವೆ ಮಾಡಿದ್ಕೆ ಇವತ್ತು ನನಗಿಂತ ಇವನೇ ನಿಮ್ಗೆ ಹೆಚ್ಚಾದ್ನಾ? ಎಸ್, ಶರತ್ತೆ ನನಗೆ ಹೆಚ್ಚು. ಯಾಕಂದ್ರೆ ನನ್ ಕಷ್ಟದಲ್ಲಿ ಜೊತೆಗಿದ್ದವನು, ಕಿಚನ್ ಅಲ್ಲಿ ನನ್ ಜೊತೆಗಿದ್ದವನು, ಎಲ್ಲ ಪ್ರಾಬ್ಲಮ್ ಅಲ್ಲೂ ಜೊತೆಗಿದ್ದ. ಆದ್ರೆ ನೀನು ನಮ್ ಮನೆಯವ್ರ ಬುದ್ಧಿ ಬದಲಾದಾಗೆ ನಿನ್ ಬುದ್ಧಿನೂ ಬದಲಾಗೋಯ್ತು. ಪಾರ್ಟಿ ಬದಲಾಯಿಸ್ದೆ, ಎಲ್ಲ ಬದಲಾಯಿಸ್ದೆ. ನಿನ್ನಂತ ಊಸರು ಒಳ್ಳೆ ನನಗ್ ಬೇಕಾಗಿಲ್ಲ. ಶರತ್ ಅಂತ ಒಳ್ಳೆ ವ್ಯಕ್ತಿನೇ ನನ್ ಪಕ್ಕ ಇರೋದು ಕರೆಕ್ಟ್ ವ್ಯಕ್ತಿ. ನೋಡಿದ್ರೆ ಮೇಡಮ್, ಸಾರ್ ನನಗೆ ಎಂತ ಮಾತು ಹೇಳ್ಬಿಟ್ರು. ಸರಿ ಸರಿ, ಬಾಗ್ಲ ಹತ್ರ ದೃಷ್ಟಿಗೊಂಬೆ ತರ ಇರಬಾರ್ದು. ಹೋಗಿ ಅವ್ರ ಕೆಲ್ಸ ಅವ್ರು ನೋಡ್ಕೊಂಡ್ರೆ ಒಳ್ಳೇದು. ನಡೀರಿ. ಏನು ಇರಿಟೇಷನ್ ಆಗ್ತಿದ್ಯಾ? ಇರಿಟೇಷನ್ ಅಲ್ಲ, ನಾವ್ ಹೀಗೆ ಟೈಮ್ ವೇಸ್ಟ್ ಮಾಡಿದ್ರೆ ಸ್ಟಾಫ್ ಅಲ್ಲಿ ನಮಗಿರೋ ಇಂಪ್ರೆಷನ್ ಹೋಗುತ್ತೆ. ನಾನು ಆರ್ಡರ್ ಮಾಡ್ತಿದ್ದೀನಿ, ಹೋಗಿ ಅವ್ರ ಕೆಲ್ಸ ಅವ್ರು ಮಾಡ್ಕೊಳ್ಳಿ. ಹೌದು, ಕೆಲ್ಸ ಮಾಡೋದಕ್ಕಲ್ಲ, ಕೆಲ್ಸ ಹೇಳೋದಕ್ ಬಂದಿದ್ದೀನಿ. ಶರತ್, ಕಮಾನ್. 1 ನಿಮಿಷ ಸರ್. ಸರ್, ಈ ಹೂವಿನ ಮೇಲೆ ನಡೀರಿ ಸರ್. ಯಾಕೆ ಶರತ್ ಇದೆಲ್ಲ? ಈ ಹೂ ಹಾದಿನೇ ನಾಳೆಯಿಂದ ನಮ್ ಫ್ಯೂಚರ್ ದಾರಿ ಸರ್. ಮ್ಯೂಸಿಕ್ ಆನ್. ಸರ್, ಮೇಡಮ್ ನಿಮ್ಗೆ ಮೊದ್ಲೇ ಗೊತ್ತಾ? ಜೈ ನನ್ಗೆ ಚಿಕ್ಕವಳಿದ್ದಾಗ್ಲೇ ಗೊತ್ತು. ಜೈ ನಾನು ಸ್ಕೂಲ್ ಮೇಟ್ಸ್, ಕಾಲೇಜ್ ಮೇಟ್ಸ್. ನಾನು ಇವ್ರೆ ನೋಡಿ ಅಲ್ಲಿ ಅವ್ರ ಮೇಲೆ ಹೇಗ್ ಕೈ ಹಾಕ್ತಾಳೆ. ಏನೋ ಸ್ವಂತ ಹೆಂಡತಿ ಅನ್ನೋ ಹಾಗೆ. ಎನಿವೇಸ್, ಹೇಗಿದೆ ಮಲ್ಲಿಕಾ? ನಿಜ ಹೇಳ್ಬೇಕಂದ್ರೆ ಐ ಆಮ್ ನಾಟ್ ಫೈನ್. ಕಂಪ್ನಿ ಲಾಸಲ್ಲಿದೆ, ಆಫೀಸ್ ಮುಚ್ಚೋ ಸ್ಥಿತಿಲಿದೆ. ದಟ್ಸ್ ವೈ ನಿನ್ನ ಹೆಲ್ಪ್ ಕೇಳೋಕೆ ಅಂತ ಬಂದೆ. ಸಿಕ್ ಯೂನಿಟ್ ಅಂತ ಶರತ್ ಹೇಳಿದಾಗ ಬೇರೆ ಯಾರ್ದು ಅಂತ ಅನ್ಕೊಂಡಿದ್ದೆ, ನಿಂದು ಅಂತ ಗೊತ್ತಿರ್ಲಿಲ್ಲ. ಬಟ್ ಯು ಡೋಂಟ್ ವರಿ, ವಿತ್ ಇನ್ 1 ಮಂತ್ ಅಲ್ಲಿ ಕಂಪ್ನಿ ಲಾಭ ಮಾಡೋ ಹಾಗೆ ಮಾಡ್ತೀನಿ. ಐ ನೋ ಜೈ, ಆ ನಂಬಿಕೆಯಿಂದಾನೇ ಬಂದೆ. ನೀನೇ ದಿಕ್ಕು, ನೀನೇ ನನ್ನನ್ನು ಕಾಪಾಡಬೇಕು. ನಾಣಿ ಅವ್ರೇ, ನೋಡ್ತಿದ್ದೀರಾ? ನೋಡಿ ನೋಡಿ. ನೋಡ್ದೆ ಮೇಡಮ್. ಏನ್ ನೋಡಿದ್ರಿ? ಅಸೂಯೆನ? ಅವಳ ಹೆಸರು ಅನಸೂಯನಾ? ಅನಸೂಯೆ ಅಲ್ಲ ಮೇಡಮ್, ಅಸೂಯೆ, ಜಲಸ್. ಅದನ್ನ ನಿಮ್ಮಲ್ಲೂ ನೋಡ್ತಾ ಇದ್ದೀನಿ. ಅಷ್ಟು ಗೊತ್ತಾಯ್ತಾ? ಆಮದು ಅಸೂಯೆಗಿರೋ ವಿಶ್ವರೂಪ ಕಾಣ್ತಿದೆ ತಮ್ಮಲ್ಲಿ. ಮತ್ತೆ ಅಷ್ಟು ಮಾತ್ರ ಇರಲ್ವ ನಾಣಿ ನನ್ಗೆ? ಕಟ್ಕೊಂಡ್ ಗಂಡನ್ನ ಬೇರೆ ಹುಡುಗಿ ಮುಟ್ತಿದ್ರೆ ರಕ್ತ ಕುದಿಯೋದಿಲ್ವಾ? ಹೋಗಿ ಅವರನ್ನ ಇಲ್ಲಿಗೆ ಕರ್ಕೊಂಡು ಬನ್ನಿ. ಯಾಕೆ ಮೇಡಮ್? ಹೇಳಿದಷ್ಟು ಮಾಡಿ ನೀವು. ಓಕೆ ಮೇಡಮ್. ಅಮ್ಮ ಅಮ್ಮ, ಸರ್. ಏಯ್, ಏನ್ ಸರ್ ಡೈರೆಕ್ಟ್ ಆಗಿ ಬಂದ್ಬಿಡ್ತೀಯಾ? ಡೋರ್ ತಟ್ಬೇಕಂತ ಗೊತ್ತಿಲ್ವಾ? ಸರ್ನ ನೋಡ್ಬೇಕು ಅಂದ್ರೆ ಮೊದಲು ನನ್ನ ಕೇಳ್ಬೇಕು, ಅಪಾಯಿಂಟ್ಮೆಂಟ್ ತಗೋಬೇಕು. ಅಂಡರ್ಸ್ಟ್ಯಾಂಡ್? ಆ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು. ಮುಚ್ಕೊಂಡಿರೋ ಮೂಲಂಗಿ ಮುಖದವನೇ. ಸರ್, ನಿಮ್ಮನ್ನ ಮೇಡಮ್ ಕರೀತಿದ್ದಾರೆ ಸರ್. ನಾನು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸದಲ್ಲಿದ್ದೀನಿ, ಆಮೇಲೆ ಬರ್ತೀನಿ ಅಂತ ಹೇಳು. ಇಲ್ಲ ಸರ್, ಮೇಡಮ್ ನಿಮ್ಮನ್ನ ಅರ್ಜೆಂಟಾಗಿ ಬರಕ್ಕೆ ಹೇಳ್ತಾ ಇದ್ದಾರೆ. ತುಂಬಾ ಅರ್ಜೆಂಟಾ? ಹೌದು ಸರ್, ವೆರಿ ವೆರಿ ಅರ್ಜೆಂಟ್ ಅಂತೆ ಸರ್. ಹಾಗಾದ್ರೆ ಆಫೀಸ್ ಬೈ ಖಾಲಿ ಇದ್ದಾನೆ, ಅವನ್ನ ಕರ್ಕೊಂಡು ಹೋಗು. ಸರ್, ಮೇಡಮ್ ನಿಮ್ಮನ್ನ ಬರಕ್ಕೆ ಹೇಳಿದ್ದು ಸರ್. ಮೇಡಮ್ ಆಗಿ ಹೇಳಿದ್ದ ಇಲ್ಲ ನನ್ನ ವೈಫ್ ಆಗಿ ಹೇಳಿದ್ದ? ನಿಮ್ಮ ವೈಫ್ ಆಗೇ ಸರ್. ಆರ್ಡರಾ ಇಲ್ಲ ರಿಕ್ವೆಸ್ಟಾ? ಕೂಡ ಮಾಡಿದ್ಲು. ನಾನಷ್ಟು ಕೇರ್ ಮಾಡ್ಲಿಲ್ಲ. ನನ್ನ ಲೈಫಲ್ಲಿ ಅವಳನ್ನ ಮೀರ್ಸೋ ಅಂತ ಅಪ್ಸರೆ ಬರ್ತಾಳೆ ಅನ್ಕೊಂಡಿದ್ದೆ.
ಆದ್ರೆ ಇಂಥ ದೆವ್ವ ಬಂದಿದೆ. ನಾನು ದೆವ್ವನಾ? ಇಲ್ದೆ ಮತ್ತೆ ಅತಿಲೋಕ ಸುಂದ್ರಿನಾ? ಅವಳೇನು ಐಶ್ವರ್ಯ ರಯ್ಯ ಏನು? ನೋ, ನನ್ ಲೈಫ್, ನನ್ ಪಾರ್ಟ್ನರ್, ಮೈ ಫ್ಯೂಚರ್, ಮೈ ಹೆವೆನ್ ಎಲ್ಲ ಅವಳೆ. ಅಯ್ಯೋ ದೇವ್ರೆ, ನಿಲ್ಲಿಸ್ತೀರಾ? ಇಂಥದ್ದೇನಾದ್ರೂ ಇದ್ರೆ ಆಫೀಸ್ ಹೊರಗೆ ಇಟ್ಕೋಬೇಕು, ಆಫೀಸ್ ಒಳಗೆ ತರಬಾರ್ದು, ಅರ್ಥ ಆಯ್ತಾ? ಸೊ ನಿನಗ್ ಜಲಸ್ ಆಗ್ತಿದ್ಯಾ? ಊರ್ಕೋತಿದ್ಯಾ? ಕಣ್ಣಲ್ಲಿ ನೀರ್ ಬರ್ತಿದ್ಯಾ? ನೋಡಕ್ ಆಗ್ತಿಲ್ವಾ? ಸಹಿಸ್ಕೊಳಕ್ ಆಗ್ತಿಲ್ವಾ? ರಕ್ತ ಕುದಿತಿದ್ಯಾ? ಬಾಡಿ ಶೇಕ್ ಆಗ್ತಿದ್ಯಾ? ಹೌದು 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 ಹೌದು. ಎಸ್ 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 ಎಸ್, ನಂಗೂ ಇದೇ ಬೇಕು. ನೀನ್ ಹೇಳ್ದ ಹಾಗೆ ಈ 4 ಗೋಡೆ ಮಧ್ಯೆ ಏನ್ ಸಿಗುತ್ತೆ? ವಿಶಾಲವಾದ ಪ್ರಪಂಚದಲ್ಲಿ ಪ್ರಕೃತಿ ಮಧ್ಯೆ ಹೋದ್ರೆ ಅದ್ರಲ್ಲಿರೋ ಆನಂದನೇ ಬೇರೆ. ಓಯ್, ಆ ಕೆಲ್ಸನೇ ಮಾಡ್ತೀನಿ. ಬಾಯ್. ಏನ್ ಮೇಡಮ್ ನೀವು ಮಾಡಿ? ನಮಸ್ಕಾರ ಮೇಡಮ್. ಬಾ ಬಾಲು, ಕೂತ್ಕೋ. ಗಂಗಾ ಆಫೀಸಿಗೆ ಬಂದ್ಲಾ? ಬಂದ್ಲು ಮೇಡಮ್. ಜೈ ಬಂದ್ನಾ? ಬಂದ್ರು ಮೇಡಮ್. ಅಂದ್ರೆ ನಾನ್ ಅನ್ಕೊಂಡ್ ಹಾಗೆ ಆಗ್ತಿದೆ ಅಂತ ಆಯ್ತು. ಜೈ ಜೊತೆಗೆ ಮಲ್ಲಿಕಾ ಅನ್ನೋ ಹುಡುಗಿ ಯಾರೋ ಬಂದವಳೆ ಮೇಡಮ್. ಮಲ್ಲಿಕಾನ? ಈಗ ಅದ್ಯಾರು? ಜೈ ಜೊತೆಗೆ ಯಾವ್ದೋ ಹೊಸ ಬಿಸ್ನೆಸ್ ಏನೋ ಮಾಡ್ತಾಳಂತೆ ಮೇಡಮ್. ಇರೋದೇ ಸಾಲ್ದು ಅಂತ ಮತ್ತೆ ಇನ್ನೊಂದಾ? ಇರೋದು ಅಂದ್ರೆ ಏನು ಮೇಡಮ್? ಅದೇ ಇರೋ ಬಿಸ್ನೆಸ್ ಸಾಲ್ದು ಅಂತ ಇನ್ನೊಂದ್ ಬಿಸ್ನೆಸ್ ಅಂದಿದ್ದು. ಮೇಡಮ್, ನೀವೇನೋ ನಂತ ಮುಚ್ಚಿಕ್ತಾ ಇದ್ದೀರಾ ಮೇಡಮ್. ನೀವು ನನ್ಗೇನೋ ಸುಳ್ಳು ಹೇಳಿ ನನ್ನ ಯೂಸ್ ಮಾಡ್ಕೊತಾ ಇದ್ದೀರಾ ಅಂತ ನಂಗೆ ಡೌಟ್ ಆಯ್ತೈತೆ. ಏಯ್, ಎದ್ದೇಳೋ ಮೇಲೆ. ಒಂದ್ ಹುಡುಗಿನ ಕೊಲ್ಬೇಕು ಅನ್ಕೊಂಡವನು, ಅದಕ್ಕಿಂತ ಕೆಟ್ಟ ಕೆಲ್ಸ ಇರತ್ತಾ? ನೀನ್ ತಪ್ಪು ಮಾಡ್ತೀಯ ಅಂತ ಎಲ್ಲರೂ ತಪ್ಪು ಮಾಡ್ತಾರೆ ಅನ್ಕೊಂಡಿದ್ಯಾ? ನಿನಗೆ ನಾನ್ ಯಾರು ಅಂತ ಗೊತ್ತಾ? ನಂಬರ್ 1 ಬಿಸ್ನೆಸ್ ವುಮೆನ್. ನನ್ನೇ ತಪ್ಪು ಮಾಡ್ತೀನಿ ಅಂತೀಯಾ? ಸಾರಿ ಮೇಡಮ್, ನಾನು ಹೇಳಿದ್ದು ಹಂಗಲ್ಲ. ನೀವು ನನ್ನ ಹತ್ರ ಏನೋ ಮುಚ್ಚಿಕ್ತಾ ಇದ್ದೀರೇನೋ ಅಂತ. ನಿನ್ನಂಥವ್ನ ನಾನ್ ಕೂಡ್ಸಿ ಮಾತಾಡ್ಸ್ತಿರೋದೇ ಹೆಚ್ಚು, ಅಂಥದ್ರಲ್ಲಿ ನನ್ ಮೇಲೆ ಡೌಟ್ ಪಡ್ತೀಯಾ? ಅದಂಗಲ್ಲ ಮೇಡಮ್. ನಿನಗೆ ನನ್ ಮೇಲೆ ನಂಬಿಕೆ ಗೌರವ ಇದ್ರೆ ಇರು, ಇಲ್ದಿದ್ರೆ ಗೆಟ್ ಔಟ್. ನನ್ಗೆ ನಿನ್ನಂಥವ್ರು ಸಿಗೋದು ಅಷ್ಟೇನ್ ಕಷ್ಟ ಆಗಲ್ಲ. ಯಾರ್ ನನ್ ಕೆಲ್ಸ ಮಾಡ್ಕೊಡ್ತಾರೋ ಅವ್ರಿಗೆ ಗಂಗನ್ ಮದ್ವೆ ಮಾಡ್ತೀನಿ. ಅಂತ ಕೆಲಸ ಮಾತ್ರ ಮಾಡಬೇಡಿ ಮೇಡಮ್, ನನಗೆ ಗಂಗಾ ಬೇಕು. ಹಾಗಾದ್ರೆ ಈ ತರ ಡಿಸ್ಕಷನ್ಸ್ ಎಲ್ಲ ಬಿಟ್ಟು ಡೂ ವಾಟ್ ಐ ಸೇ. ಸರಿ ಮೇಡಮ್. ಆ ಮಲ್ಲಿಕಾ ಯಾರು ಏನು ಅಂತ ತಿಳ್ಕೊ. ಅವಳು ನಮಗ್ ಪ್ರಾಬ್ಲಮ್ ಆಗ್ಬಾರ್ದು. ಅವಳು ಕೂಡ ಕಿಡ್ನಾಪ್ ಮಾಡುವಂತೀರಾ? ಅವಳನ್ನು ಕೂಡ ಅಂತಿದ್ಯಾ? ಅಂದ್ರೆ ಇನ್ಯಾರನ್ನಾದ್ರೂ ಕಿಡ್ನಾಪ್ ಮಾಡಿದ್ಯಾ? ಅಂದ್ರೆ ಅದು ಮೇಡಮ್, ನಮ್ಮೂರಲ್ಲಿಂದ ಚಿಕ್ಕ ಚಿಕ್ಕ ಕೆಲಸನೆಲ್ಲ ತುಂಬಾ ಮಾಡಿದ್ದೀನಿ. ನಿಮ್ಮೂರಲ್ಲಿ ಮಾಡೋದ್ ಬೇರೆ, ಈ ಸಿಟಿನಲ್ಲಿ ಮಾಡೋದ್ ಬೇರೆ. ಅದು ಜೈ ಪಕ್ಕದಲ್ಲಿರೋ ಹುಡುಗಿನ. ಆ ಮಲ್ಲಿಕಾ ಯಾರು ಏನು ಅಂತ ಡೀಟೇಲ್ಸ್ ತಿಳ್ಕೊ ಸಾಕು. ನಿಮ್ ನೇಮ್ ಸೂರ್ಯವಂಶದ ಜಯಸೂರ್ಯ, ಟಾಪ್ 10 ಇಂಡಸ್ಟ್ರಿಯಲಿಸ್ಟ್. ಬಿಸ್ನೆಸ್ ಅಂದ್ರೆ ನಿಮ್ ಪ್ರಾಣ. ನಂಬರ್ 1 ಆಗೋದೆ ನಿಮ್ ಗುರಿ. ನಿಮ್ಗೆ ಇತ್ತೀಚೆಗೆ ಒಬ್ಳು ಅಂದವಾದ ಹುಡುಗಿ ಜೊತೆ ಮದ್ವೆ ಆಗಿದೆ. ಅವಳ ಹೆಸರು ನಿತ್ಯ. ಅವಳು ತುಂಬಾ ಒಳ್ಳೆಯವಳು. ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಾ. ನಿಮ್ದು ಮೇಡ್ ಫಾರ್ ಈಚ್ ಅದರ್ ಜೋಡಿ. ಜೈ, ನಿನ್ ಬಗ್ಗೆ ಹೇಳು ಅಂದ್ರೆ ನಿತ್ಯ ಬಗ್ಗೆ ಹೇಳ್ತಿದ್ಯಲ್ಲ. ವಾವ್, ಯು ಆರ್ ರಿಯಲಿ ಸೂಪರ್. ಅಯ್ಯೋ ದೇವ್ರೆ, ಏನ್ ಮಾಡ್ತಿದ್ದಾರೆ? ಸ್ಟಾಪ್ ದೇರ್. ಡೋಂಟ್ ಟಚ್ ಮೀ. ವೈ? ನಾನ್ ಯಾಕೆ ನಿನ್ನ ಟಚ್ ಮಾಡಬಾರ್ದು? ಯಾಕೆ ಅಂದ್ರೆ ನಾನು ತುಂಬಾ ಪವರ್ಫುಲ್. ಓವರ್ ಆಗ್ಲಿಲ್ವಾ? ಚಾರ್ಜ್ ಮಾಡಿದ್ರೆ ಬ್ಯಾಟ್ರಿ ಡೌನ್ ಆಗೋ ನಿನಗೆ ಇಷ್ಟು ಪವರ್ ಇರ್ಬೇಕಾದ್ರೆ ಯಾವ ಬ್ಯಾಟ್ರಿನೂ ಇಲ್ದೆ ಎನಿ ಟೈಮ್ ಎನರ್ಜೆಟಿಕ್ ಆಗಿರೋ ನನಗೆಷ್ಟು ಪವರ್ ಇರ್ಬೇಕು? ಹೇ ಜೈ, ನನ್ ಕೂಡ ಸ್ಕ್ಯಾನ್ ಮಾಡಿ ನನ್ ಬಗ್ಗೆನೂ ಹೇಳೋ. ಕೇಳ್ತಿದ್ದಾಳಲ್ಲ, ಹೇಳು.
ಹೇಳ್ತಿದ್ರೆ ಏನ್ ಮಾಡ್ತಾರೋ ಏನೋ. ಶೀಸ್ ವೇಸ್ಟ್. ಏನು ನಮ್ ಮೇಡಮ್ ವೇಸ್ಟಾ? ನೀನೇ ವೇಸ್ಟ್ ಐರನ್ ಡಬ್ಬ. ನೀನೇ ಕಸದ ಡಬ್ಬ. ಹೋಗೆಲೆ ವೇಸ್ಟ್ ಬಾಡಿ. ಹೊಗೆ ಸಿಕ್ ಯೂನಿಟ್. ಸಾರ್, ಒಂದ್ ರೋಬೋ ಒಂದ್ ಹುಡುಗಿ ಗಲಾಟೆ ತರ ಇಲ್ಲ ಸಾರ್. ಇಬ್ರು ಹೆಣ್ಮಕ್ಳು ಬೀದಿಯಲ್ಲಿ ಕಿತ್ತಾಡೋ ಹಾಗಿದೆ ಸಾರ್. ಎಸ್ ಶರತ್, ಇದು ಲೇಡಿ ರೋಬೋ ಅನ್ಸುತ್ತೆ. ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಕೇಳಿದ್ದೆ. ಹೆಣ್ಣಿಗೆ ಹೆಣ್ ರೋಬೋ ಶತ್ರು ಇರುತ್ತೆ ಅಂತ ಈಗ್ಲೇ ಗೊತ್ತಾಗಿದ್ದು. ಏನ್ ಜೈ, ನನ್ಗಿಷ್ಟೆಲ್ಲ ಮಾತು ಹೇಳ್ತಿದ್ರು ಸುಮ್ನೆ ಇದೆಯಾ? ಲೀವ್ ಇಟ್ ಮಲ್ಲಿಕಾ. ಎನಿಹೌ, ಈ ಕುಟ್ಟಿ ನನಗೆ ತುಂಬಾ ಇಷ್ಟ ಆಯ್ತು. ಇದಕ್ಕೆ ಮುತ್ತು ಕೊಡ್ತೀನಿ. ಒಂದಲ್ಲ ಎರಡಲ್ಲ 3. ಏನು? ಶಾಕ್ ಆಗ್ತಿದ್ಯಾ? ಇಲ್ಲ, ಫೀಡ್ ಮಾಡ್ಕೋತಿದ್ದೆ. ಮತ್ತೆ ಹೇಳಿ. ಒಂದ್ ಕೂಲ್ ಡ್ರಿಂಕ್ಸ್ ಬಾಟ್ಲಿಗೆ 2 ಸ್ಟ್ರಾ ಹಾಕೊಂಡ್ ತಗೊಂಡ್ ಬಾ. ಫೀಡ್ ಆಯ್ತು. ನನ್ಗೆ ಐಸ್ ಕ್ರೀಮ್ ಬೇಕು. ಬೇಡ, 1 ಚಾಕ್ಲೇಟ್ ಐಸ್ ಕ್ರೀಮ್ 2 ಸ್ಪೂನ್ ತಗೊಂಡ್ ಬಾ. ಫೀಡ್ ಆಯ್ತಾ? ಆಯ್ತು ಡಾಟ್. ಏನೋ ಮನುಷ್ಯರೆಲ್ಲ ಯಾರು ಮನುಷ್ಯರ ಹತ್ರ ಮಾತಾಡಲ್ಲ. ಇಷ್ಟೆಲ್ಲ ದುಡ್ಡು ಕೊಟ್ಟು ಫೋನ್ ನೋಡಕ್ಕೆ ರೆಸ್ಟೋರೆಂಟಿಗೆ ಯಾಕೆ ಬರ್ಬೇಕು? ಫ್ರೀ ವೈಫೈ. ನಿಜವಾದ ವಿಷಯ ಇದಾ? ಅದಕ್ಕೆ ಜನ ಎಲ್ಲ ಇಷ್ಟು ಬ್ಯುಸಿ ಇದ್ದಾರೆ. ಸರ್ ಮೇಡಮ್ ಮಾತಾಡೋ ತನಕ ನಾನು ಕೂಡ ಒಂದ್ ಸಿನಿಮಾ ನೋಡಿ ಟೈಮ್ ಪಾಸ್ ಮಾಡ್ತೀನಿ. ಬೆರರ್. ಹೇಳಿ ಸರ್, ಏನ್ ಬೇಕು? ವೈಫೈ ಪಾಸ್ವರ್ಡ್. ಬೈಯರ್ ಡ್ರಿಂಕ್. ವೈಫೈ ಫ್ರೀ ಅಂತಿದೆ, ಡ್ರಿಂಕ್ಸ್ ತಗೊಳ್ಳಿ ಅಂತಾರಲ್ಲ. ಕಂಡೀಷನ್ ಅಪ್ಲೈ ಏನೋ. ಹೋಗ್ಲಿ, ಥಿಯೇಟರ್ ತನಕ ಹೋದ್ರೆ 1000 ಖರ್ಚಾಗುತ್ತೆ. ಇಲ್ಲಿ 20 ರೂಪಾಯಿಗೆ ಡ್ರಿಂಕ್ಸ್ ಕುಡಿತಾ ಒಂದ್ ಸಿನಿಮಾ ನೋಡ್ಬೋದು. ಇದೇನು ಡ್ರಿಂಕ್ಸ್ ತಗೊಂಡ್ರು ವೈಫೈ ಬರ್ತಾ ಇಲ್ವಲ್ಲ? ಏ ಬೇರಾರ್ ಸರ್, ಇಲ್ವಾ? ವೈಫೈ ಪಾಸ್ವರ್ಡ್ ಏನು? ಬೈಯರ್ ಡ್ರಿಂಕ್. ಆಗ್ಲೇ ತಗೊಂಡ್ನಲ್ಲ, ಮತ್ತೆ ತಗೋಬೇಕಾ? ಓಕೆ ಸರ್. ಎಕ್ಸ್ಪ್ರೆಷನ್ ನೋಡಿದ್ರೆ ಯಾಕೋ ಬೇರೆ ತರನೇ ಇದೆಯಲ್ಲ. ಯಾವತ್ತು ನನ್ನ ನಗ್ನಗ್ತಾ ನೋಡ್ತಿದ್ದವರು ಇವತ್ತು ಬೇರೆ ತರನೇ ನೋಡ್ತಿದಾರಲ್ಲ. ಅಜ್ಜಿ ಕಣ್ಣಲ್ಲೂ ಕೋಪ, ಡ್ಯಾಡಿ ಕಣ್ಣಲ್ಲೂ ಆವೇಶ, ಚಿಕ್ಕಮ್ಮನ ಕಣ್ಣಲ್ಲಿ ಆಶ್ಚರ್ಯ, ಅತ್ತೆ ಕಣ್ಣಲ್ಲಿ ಭಯ, ನಿತ್ಯನ್ ಕಣ್ಣಲ್ಲಿ ಆಕ್ರೋಶ, ನಾಣಿ ಕಣ್ಣಲ್ಲಿ ಚಾತುರ್ಯ. ಇವ್ರಿಗೆ ಬಂದಿರೋ ಪ್ರಾಬ್ಲಮ್ ಆದ್ರೂ ಏನು? ಏನಜ್ಜಿ, ಏನ್ ಡ್ಯಾಡ್, ನನಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ?
ನಾನು ಹೊರಗಡೆ ತಿನ್ಕೊಂಡು ಬಂದಿದ್ದೀನಿ, ನೀವು ಊಟ ಮಾಡಿ. ನನಗೆ ಟಯರ್ಡ್ ಆಗಿದೆ, ನಾನು ಹೋಗಿ ಮಲ್ಕೋತೀನಿ. ನಿಂತ್ಕೊಳ್ಳೋ. ಏನೋ ನೀನ್ ಮಾಡಿದ ಕೆಲ್ಸ? ನಾನೇನ್ ಮಾಡ್ದೆ ಅಜ್ಜಿ? ಆಫೀಸ್ಗೆ ಯಾರೋ ಹುಡುಗಿ ಬಂದಿದ್ದಾಳಂತೆ, ಅವಳ ಜೊತೆ ಸಲ್ಗೆ ತಗೊಂಡ್ ತಿರುಗ್ತಾ ಇದೆಯಂತೆ. ಎಲ್ಲ ಕಾಳ್ ನನ್ ಮಗ, ಅಲ್ಲಿ ನಡೆದಿದ್ಯೆಲ್ಲಾನು ಇಲ್ಲಷ್ಟು ಬೇಗ ಬಂದು ವರದಿ ಒಪ್ಸಿದ್ದೀರಾ? ಇರ್ಲಿ. ಅವಳ ಹೆಸರು ಮಲ್ಲಿಕಾ ಅಜ್ಜಿ. ಶಿ ಇಸ್ ಮೈ ಸ್ಕೂಲ್ ಮೇಟ್, ನನ್ನ ಬೆಸ್ಟ್ ಫ್ರೆಂಡ್ ಕೂಡ. ಫ್ರೆಂಡ್ ಅಂದ್ರೆ ಫೇಸ್ಬುಕ್ ಅಲ್ಲಿ ನೋಡ್ಕೋಬೇಕು, ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡಬೇಕು. ಆಫೀಸ್ ಕರ್ಸೋದೇನಕ್ಕೆ ಜೈ? ಓ ಡ್ಯಾಡ್, ಶಿ ಇಸ್ ಮೈ ಫ್ರೆಂಡ್, ಶಿ ಇಸ್ ಮೈ ಬಿಸ್ನೆಸ್ ಪಾರ್ಟ್ನರ್. ಅವಳು ಸಿಕ್ಕ ಯೂನಿಟ್ ನ ನಾನೇ ಟೇಕ್ ಆಫ್ ಮಾಡ್ತಿರೋದು. ಜೈ, ನಮ್ಗಿರೋ ಯೂನಿಟ್ ಸಾಲ್ದ, ಮತ್ತೆ ಹೊಸದ್ ಯಾಕೆ? ಹೌದು ಜೈ, ಇರೋದನ್ನ ನೋಡ್ಕೊಂಡ್ರೆ ಸಾಕು. ಹೊಸ ಪರಿಚಯ ಒಳ್ಳೇದಲ್ವೋ? ಮಲ್ಲಿಕ ತುಂಬಾ ಒಳ್ಳೆಯವಳು ಅತ್ತೆ. ಓ ಡ್ಯಾಡ್, ಶಿ ಇಸ್ ಮೈ ಫ್ರೆಂಡ್, ಶಿ ಇಸ್ ಮೈ ಬಿಸ್ನೆಸ್ ಪಾರ್ಟ್ನರ್. ಅವಳು ಸಿಕ್ಕ ಯೂನಿಟ್ ನ ನಾನೇ ಟೇಕ್ ಆಫ್ ಮಾಡ್ತಿರೋದು. ಜೈ, ನಮ್ಗಿರೋ ಯೂನಿಟ್ ಸಾಲ್ದ, ಮತ್ತೆ ಹೊಸದ್ ಯಾಕೆ? ಹೌದು ಜೈ, ಇರೋದನ್ನ ನೋಡ್ಕೊಂಡ್ರೆ ಸಾಕು. ಹೊಸ ಪರಿಚಯ ಒಳ್ಳೇದಲ್ವೋ? ಮಲ್ಲಿಕ ತುಂಬಾ ಒಳ್ಳೆಯವಳು ಅತ್ತೆ. ಅವಳು ಸಿಕ್ಕ ಯೂನಿಟ್ ನ ನಾವು ಟೇಕ್ ಆಫ್ ಮಾಡಿದ್ರೆ ಅದ್ರ ನಮಗೂ ಶೇರ್ ಸಿಗುತ್ತೆ, ನಮ್ ಕಂಪನಿ ಇನ್ನೂ ಎತ್ತರಕ್ಕೆ ಹೋಗುತ್ತೆ. ಇಟ್ಸ್ ವೆರಿ ಗುಡ್ ಬಿಸ್ನೆಸ್ ಡೀಲ್. ಬಿಸ್ನೆಸ್ ಡೀಲ್ ಆದ್ರೆ ಆಫೀಸಲ್ಲಿ ಕೂತ್ಕೊಂಡು ಮಾತಾಡ್ಬೇಕು, ರೆಸ್ಟೋರೆಂಟ್ ಯಾಕೆ ಹೋಗ್ಬೇಕು? ಓಹ್ ಕಮಾನ್ ಅಜ್ಜಿ, ಈಗಿನ ಕಾಲದಲ್ಲಿ ಹೋಟೆಲ್ ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡು ಲಂಚ್ ಡಿನ್ನರ್ ಮಾಡ್ತಾ ಮಾಡ್ತಾ ಡೀಲ್ಸ್ ಮಾಡೋದು ಕಾಮನ್ ಅಜ್ಜಿ. ಆದ್ರೆ ನಿಂಗೆ ಮದ್ವೆ ಆಗಿದೆ ಜೈ. ಬೇರೆ ಹುಡುಗಿ ಜೊತೆ ನೀನ್ ಸುತ್ತಾಡ್ತಿದ್ರೆ ಮೀಡಿಯಾ 1000 ಕತೆ ಹೇಳುತ್ತೆ. ಏನ್ ಡ್ಯಾಡ್ ನೀವು ಕೂಡ ಹೀಗ್ ಮಾತಾಡ್ತೀರಾ? ಈ ತರದ ಮೀಟಿಂಗ್ಸ್ ನ ನೀವ್ ಎಷ್ಟು ಅಟೆಂಡ್ ಮಾಡಿಲ್ಲ? ಜೈ, ನಿಮ್ ಅಪ್ಪನ್ ವಿಷಯ ಬೇರೆ, ಆದ್ರೂ ಹೆಣ್ಮಕ್ಳಿಗೆ ಬಿಸ್ನೆಸ್ ಯಾಕೆ ಹೇಳು? ಏನ್ ಚಿಕ್ಕಮ್ಮ, ನಿಮ್ ಸೊಸೆ ನಿತ್ಯ ಅವಳು MD ಅಲ್ವಾ? ಅವಳ ಮಾಮ್ ರೂಪಾ ಶ್ರೀನಿವಾಸ್ ಬಿಸ್ನೆಸ್ ವುಮೆನ್ ಅಲ್ವಾ? ಹಾಗಲ್ವೋ? ನಿಮ್ ಪರಿಚಯ ಬಿಸ್ನೆಸ್ ವರ್ಗೂನೇ ಇದ್ರೆ ಪರವಾಗಿಲ್ಲ, ಅದಕ್ಕೂ ಮೀರಿ ಮುಂದೆ ಹೋದ್ರೆ ಕಷ್ಟ ಅಂತ. ಕಷ್ಟ ಏನತ್ತೆ, ನನ್ ಬಗ್ಗೆ ಅವಳಿಗೆ ಕ್ಲಾರಿಟಿ ಇದೆ, ಅವಳ ಬಗ್ಗೆ ನಂಗೂ ಐಡಿಯಾ ಇದೆ. ನಮ್ಮಿಬ್ರ ಮಧ್ಯೆ ಒಳ್ಳೆ ಕೋಪರೇಷನ್, ಅಂಡರ್ಸ್ಟ್ಯಾಂಡಿಂಗ್ ಇದೆ, ಇನ್ನೇನ್ ಬೇಕು? ಅದೇ ಸಾರ್, ಕಷ್ಟ ಅಂದ್ರೆ ಕಷ್ಟಕ್ಕೆ ಇನ್ನೊಂದ್ ಹೆಸರೇ ಅವರು. ನಾಣಿ, ನಿಮ್ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ನಮ್ಮಂತ ರಿಚ್ ಕ್ಲಾಸ್ ಮೇಲ್ವರ್ಗಕ್ಕಲ್ಲ. ರಿಚ್ ಆದ್ರೂ ಪೂರ್ ಆದ್ರೂ ಎಮೋಷನ್ ಎಲ್ರಿಗೂ ಒಂದೇ ಕಣೋ. ನೀನ್ ಮಾಡಿರೋ ಕೆಲ್ಸಕ್ಕೆ ನಿತ್ಯ ಎಷ್ಟು ಫೀಲ್ ಆಗಿದ್ದಾಳೆ ಗೊತ್ತಾ ನಿನ್ಗೆ? ಹೌದು ಜೈ, ಆಫೀಸಿಂದ ಬಂದಾಗ್ಲಿಂದ ಡಲ್ ಆಗೇ ಇದ್ದಾಳೆ. ಆದ್ರೂ ಯಾರನ್ನೋ ಖುಷಿ ಪಡಿಸೋಕೆ ಮನೇಲಿರೋರ್ಗೆ ನೋವು ಕೊಡ್ಬಾರ್ದಪ್ಪ. ನಮ್ ಸ್ವಪ್ನ ಆಗ್ಲಿ ನಿತ್ಯ ಆಗ್ಲಿ ಒಂದೇ ಕಣೋ. ನೀನ್ ದೂರ ಆದಾಗ ಸ್ವಪ್ನ ಎಷ್ಟು ನೊಂದ್ಕೊಂಡಿದ್ಲೋ ನನಗೆ ಗೊತ್ತು. ನಿತ್ಯಗೆ ಹಾಗೆ ನೋವು ಆಗ್ಬಾರ್ದು ಜೈ. ಹೌದು ಸರ್, ಎಲ್ಲಿ ಸ್ತ್ರೀನ ಪೂಜೆ ಮಾಡ್ತಾರೋ ಅಲ್ಲಿ ದೇವತೆಗಳಿರ್ತಾರೆ, ಎಲ್ಲಿ ಸ್ತ್ರೀಗೆ ಕಣ್ಣೀರ್ ಹಾಕಿಸ್ತಾರೋ ಅಲ್ಲಿ ಕೆಟ್ಟದಾಗುತ್ತೆ. ಅಯ್ಯಯ್ಯೋ, ಎಲ್ರೂ ಒಂದಾಗಿ ನಿತ್ಯನಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ಈಗೇನಾದ್ರೂ ನನ್ ರೂಟ್ ಚೇಂಜ್ ಮಾಡ್ಕೊಳ್ದಿದ್ರೆ ನನಗೆ ತೊಂದರೆ ಆಗತ್ತೆ. ಎಂತ ಮಾತಾಡ್ದೆ ನಿತ್ಯ? ಏನ್ ನಿತ್ಯ, ನೀನ್ ನನ್ನಿಂದ ಕಷ್ಟಪಡ್ತಾ ಇದ್ಯಾ? ನಿನಗ್ ನನ್ನಿಂದ ನೋವಾಯ್ತಾ? ನನ್ ಪಕ್ಕ ಮಲ್ಲಿಕನ್ ನೋಡಿ ಅಸೂಯೆ ಫೀಲ್ ಆಯ್ತಾ? ನಾನ್ ನಿನ್ನಿಂದ ದೂರ ಆಗ್ತೀನಿ ಅಂತ ಭಯ ಆಗೋಯ್ತಾ? ಓ ಮೈ ಗಾಡ್, ವೆರಿ ಸ್ಯಾಡ್, ವೆರಿ ವೆರಿ ಸ್ಯಾಡ್. ಏನ್ ನಿತ್ಯ, ಈ ಮಾತನ್ನ ನೀನ್ ನನಗೆ ಹೇಳ್ಬೋದಿತ್ತಲ್ಲ, ನೀನ್ ಹೇಳಿದ್ರೆ ನಾನು ಕೇಳ್ತಿರ್ಲಿಲ್ವಾ? ಅಯ್ಯೋ ಜೈ, ಏನಾಯ್ತು? ಏನಾಯ್ತು? ಜೈ, ಏನಾಯ್ತು ನಿನ್ಗೆ? ಜೈ, ಯಾಕೆ ಕೆಳಗ್ ಬಿದ್ದಿದ್ಯಾ? ಏನಾಯ್ತು? ಜೈ, ಜೈ, ಕಂದ ಜೈ, ಏನಾಯ್ತು? ಅಯ್ಯೋ ಏನಾಯ್ತು? ಸರ್, ಬಿದ್ರ ಬೀಳ್ಸಿದ್ರ? ಆಯ್ತಾ ನಿಮ್ ಪ್ರಶ್ನೆಗಳು? ಅಯ್ಯೋ ಬೇಡ ನಿತ್ಯ, ಬೇಡ, ನನ್ನ ಹತ್ರ ಬರ್ಬೇಡ, ನೀನ್ ರೂಮ್ ಒಳಗೆ ಹೋಗು.
ಹಾಗ್ ಭಯ ಪಡ್ತಿದ್ಯಾ? ಇಲ್ಲ 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 ನಿತ್ಯ, ಅದ್ ನಿನ್ ರೂಮೆ, ನಾನು ಒಳಗ್ ಬರಲ್ಲ. ಏನಾಯ್ತು ಜೈ? ಏನಿಲ್ಲ ಅಜ್ಜಿ, ಏನಿಲ್ಲ. ನಾನಿಲ್ಲೇ ಸೋಫಾ ಮೇಲೆ ಮಲ್ಕೋತೀನಿ. ಅಷ್ಟು ದೊಡ್ಡ ಬೆಡ್ರೂಮ್ ಇರುವಾಗ ಸೋಫಾಲ್ ಯಾಕೆ ಮಲಗಬೇಕು ಜೈ? ಇಲ್ಲ ಡ್ಯಾಡ್, ನಾನು ಇಲ್ಲೇ ಮಲ್ಕೋತೀನಿ. ಒಳಗಡೆ ಏನ್ ಗಲಾಟೆ? ಜಗಳನ ಜಗಳ ಏನೂ ಇಲ್ಲ ಚಿಕ್ಕಮ್ಮ, ಜಗಳ ಏನಿಲ್ಲ. ಇಲ್ಲ, ಏನು ನಡಿಬಾರ್ದು ನಡೆದಿದೆ. ಏನ್ ನಡೀತು ಹೇಳೋ? ಅಮ್ಮ, ಏನಾಗಿಲ್ಲ ಅತ್ತೆ, ಏನೂ ಆಗಿಲ್ಲ. ಏನೋ ನಡೆದಾಗೆ ಬಿಲ್ಡಪ್ ಕೊಟ್ಟು ಈಗ ಏನೂ ನಡೆದಿಲ್ಲ ಅಂದ್ರೆ ಹೇಗೆ ಸರ್ ನಂಬೋದು? ಪ್ಲೀಸ್ ನಡಿ, ಅನಾವಶ್ಯಕವಾಗಿ ನಮ್ ಗುಟ್ ರಟ್ ಮಾಡಬೇಡ. ನನ್ನ ಪ್ರಶಾಂತವಾಗಿ ಹಾಲಲ್ಲಿ ಮಲ್ಕೊಳಕ್ ಬಿಡು. ಏನಾಯ್ತಮ್ಮ? ಅದು 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 ಅಜ್ಜಿ ಅಜ್ಜಿ ಹೇಳು ನಿತ್ಯ, ಅವನಿಗೇನ್ ಮಾಡ್ದೆ? ಅವ್ರಿಗೇನು ಮಾಡಿಲ್ಲ ಚಿಕ್ಕಮ್ಮ. ಮತ್ ಯಾಕೆ ಇಷ್ಟೊಂದು ಹೆದರ್ತಿದ್ದಾನೆ? ದಯವಿಟ್ಟು ಇವಳನ್ನ ಏನು ಕೇಳ್ಬೇಡಿ. ಮತ್ತೆ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಮತ್ತೆ ಹಠ ಸಾಧಿಸ್ತಾಳೆ. ಅಯ್ಯೋ ಅಯ್ಯೋ ಅಯ್ಯೋ, ಸಾರಿ ನಿತ್ಯ, ಗೊತ್ತಾಗದೆ ಬಾಯ್ ತಪ್ತು. ಐ ಆಮ್ ವೆರಿ ವೆರಿ ಸಾರಿ. ಏನಮ್ಮ ಇವನ್ ಮಾತು? ಏನಿದೆ? ಆಗ್ಲೇ ಎಲ್ಲಾರ್ ಮುಂದೆ ಅವನ್ ಮೇಲೆ ಚಾಡಿ ಹಿಡಿದ್ಲು, ಬೆಂಕಿ ಅಂತ ಅವನ್ ಮೇಲೆ ಆರೋಪ ಮಾಡಿದ್ಲು. ಈಗ ರೂಮಕ್ ಕರ್ಕೊಂಡ್ ಹೋಗಿ ಹೊಡಿಯೋದೋ ಬಡಿಯೋದೋ ಮಾಡಿರ್ತಾಳೆ. ಏನ್ ಜೈ, ಸರಿನಾ? ಟಾರ್ಚರ್ ಹೇಳಕ್ಕಾಗಲ್ಲ ಅತ್ತೆ, ಹೇಳಕ್ಕಾಗಲ್ಲ. ಐ ಕಾಂಟ್. ಏನಮ್ಮ ನಿತ್ಯ, ಜೈ ಜೊತೆ ಜಗಳ ಮಾಡಿದ್ಯಾ? ಇವರೇ ದೊಡ್ಡ ಜಗಳಗಾರ, ಇವ್ರ ಹತ್ರ ಬೇರೆಯವ್ರ ಜಗಳ ಮಾಡ್ತಾರ? ನಾಣಿ, ಸರಿ ಸರಿ, ಅನುಭವಿಸಿದ್ರೆ ಗೊತ್ತಾಗತ್ತೆ. ಇವಳು ಕಾಂಪ್ರಮೈಸ್ ಆಗೋಣ ಬಾ ಅಂದ್ಲು. ಮೊನ್ನೆ ಏನೋ ಬಿಸ್ನೆಸ್ ಪಾರ್ಟ್ನರ್ ಅಂದ್ರು, ನಿನ್ನೆ ಲೈಫ್ ಪಾರ್ಟ್ನರ್ ಅಂದ್ರು, ಇವತ್ತು ಡೈರೆಕ್ಟ್ ಸೀರೆ ಉಟ್ಕೊಂಡು ಮನೆ ಸೊಸೆ ಥರ ಬಂದಿದ್ದಾರೆ. ಇವ್ರು ಸಾಮಾನ್ಯದವರಲ್ಲ. ಹಲೋ ಶರತ್, ಎಷ್ಟೊತ್ತಾಯ್ತು ನೀನ್ ಬಂದು? ಜಸ್ಟ್ ಇವಾಗ ಮೇಡಮ್. ಏನ್ ಮೇಡಮ್, ಸೀರಿಯಲ್ ಬಂದಿದ್ದು ಸೂಪರ್ ಆಗೇ ಆಯ್ತು. ನಿಮ್ಮನ್ ಹೀಗ್ ನೋಡ್ತಿದ್ರೆ ಈ ಮನೆ ಸೊಸೆ ಆಗೋ ಲಕ್ಷಣ 3D ಅಲ್ಲಿ ಕಾಣಿಸ್ತಾ ಇದೆ. ನಮ್ ಗೋಲ್ ಅದೇ ಅಲ್ವಾ ಶರತ್? ಲೆಟ್ಸ್ ಗೋ. ಬನ್ನಿ ಮೇಡಮ್. ಏನೇ ಮನೆಗ್ ಬಂದೆ ಅಂತ ಗಾಬರಿ ಆಗ್ತಿದ್ಯಾ? ನನಗ್ ಗಾಬರಿ ಯಾಕೆ? ಹಾಗಾದ್ರೆ ಭಯ ಪಡೋ ಪರಿಸ್ಥಿತಿ ಬರತ್ತೆ, ಆಗ ನೋಡ್ತೀನಿ. ನಿತ್ಯ, ಯಾರಿ ಹುಡುಗಿ? ನಾನು ಹೇಳ್ತೀನಿ ಮೇಡಮ್. ಈ ಮೇಡಮ್ ಅವರು ದಿ ಗ್ರೇಟ್ ಮಲ್ಲಿಕಾ ಅವರು. ನಮ್ ಜೆ ಸರ್ ಚಾರ್ಜ್ ತಗೋತಿರೋ ಸಿಕ್ ಯೂನಿಟ್ಗೆ ಈ ಮೇಡಮೇ ಓನರ್. ಓ, ಆ ಹುಡುಗಿ ನೀನಮ್ಮ? ಎಸ್ ಅಂಕಲ್. ಬ್ಲೆಸ್ ಮೀ ಅಜ್ಜಿ. ಒಳ್ಳೇದಾಗ್ಲಿ. ಆಂಟಿ, ಅಂಕಲ್ ಆಶೀರ್ವಾದ ಮಾಡಿ. ಹೇಳಮ್ಮ. ನೋಡಿದ್ರ ಮೇಡಮ್, ಆಫೀಸಲ್ಲಿ ಸಾರ್ ಜೊತೆ ಅಗ್ಗು, ಮನೇಲಿ ಫ್ಯಾಮಿಲಿಗಳು ಎಲ್ಲರ ಜೊತೆಗೆ ಪಾದ ನಮಸ್ಕಾರ. ತುಂಬಾ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವರು. ಅದೇ ನೋಡ್ತಿದ್ದೆ ನಾಣಿ ಅವರೇ. ನೀವು ಕೂಡ ಬ್ಲೆಸ್ ಮಾಡಿ ಆಂಟಿ. ಹೇಳಮ್ಮ. ನಾನು ಜೈ ಸೋದರತೆ ಚಂದ್ರಿಕಾ. ನನ್ಗೊಬ್ಳು ಮಗಳಿದ್ದಾಳೆ, ನಿನಗಿಂತ ಸೂಪರ್ ಆಗಿದ್ದಾಳೆ. ಇವ್ರ ಚಿಂತೆ ಇವ್ರದ್ದು. ಹೇ ಮಲ್ಲಿ, ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ಹಾಯ್ ಜೈ, ಗುಡ್ ಮಾರ್ನಿಂಗ್. ಕೇಳಿದ್ರೆ ಮೇಡಮ್, ಅವ್ರು ಕರೆದಿದ್ದು ಮಲ್ಲಿ ಅಂತೆ. ಏನ್ ಹೀಗ್ ಬಂದಿದ್ಯಾ? ಅಂದ್ಹಾಗೆ ನಮ್ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಪರಿಚಯ ಪಾದ ನಮಸ್ಕಾರ ಯಾವಾಗ್ಲೂ ಆಗೋಯ್ತು. ಮೊದ್ಲು ಯಾಕೆ ಬಂದಿದ್ದಾರೆ ಕೇಳಿ.
ನಮ್ ಸಿಕ್ ಯೂನಿಟ್ ಇನಾಗ್ಯುರೇಷನ್ ಇದೆಯಲ್ಲ ಜೈ, ನಿನ್ ಫ್ಯಾಮಿಲಿನ ಇನ್ವೈಟ್ ಮಾಡೋಣ ಅಂತ ಬೆಳಗ್ಗೆನೆ ಟೆಂಪಲ್ಗೆ ಹೋಗಿ ಅಲ್ಲಿಂದ ಸ್ಟ್ರೈಟ್ ಆಗಿ ಇಲ್ಲಿಗೆ ಬಂದೆ. ಓ ನೈಸ್. ಅಜ್ಜಿ, ಅಂಕಲ್, ಆಂಟಿ ಎಲ್ರೂ ಇನಾಗ್ಯುರೇಷನ್ ಫಂಕ್ಷನ್ಗೆ ತಪ್ಪದೆ ಬರ್ಬೇಕು. ಡೋಂಟ್ ವರಿ ಮಲ್ಲಿ, ನಾನೇ ಎಲ್ಲರನ್ನೂ ಕರ್ಕೊಂಡ್ ಬರ್ತೀನಿ. ಮಿಸಸ್ ನಿತ್ಯ, ನೀವು ಕೂಡ ಮಿಸ್ ಮಾಡದೆ ಬರ್ಬೇಕು. ಇದಿನ್ನು ಆರಂಭ ಮಾತ್ರ, ಮುಂದೆ ಮುಂದೆ ಇನ್ನು ತುಂಬಾ ಇದೆ. ಅವಳು ಬರ್ದೆ ಇನಾಗ್ರೇಷನ್? ನೋ ವೇ. ನಾವು ಮೀಟ್ ಆಗೋದು ಕಾರಣ ಕೂಡ ಅವಳೇ ಅಲ್ವಾ? ಐ ಮೀನ್, ನಿತ್ಯ ಹೊಸ ಪರಿಚಯನಾಗ್ಲಿ ಬಿಸ್ನೆಸ್ನಾಗ್ಲಿ ಎಂಕರೇಜ್ ಮಾಡ್ತಾಳೆ ಅಲ್ವಾ ನಿತ್ಯ? ನನ್ಗೆ ಎನ್ಕರೇಜ್ ಮಾಡೋದು ಗೊತ್ತು, ಏನಾದ್ರೂ ಸಮಸ್ಯೆ ಆದ್ರೆ ಹೇಗ್ ನಿಲ್ಸ್ಬೇಕೋ ಗೊತ್ತು. ಸೊ ಜೈ, ಶಾಲ್ ವಿ ಗೋ ಟು ಆಫೀಸ್? ಇಲ್ಲ ಮಲ್ಲಿ, ನಾವು ಆಫೀಸಿಗೆ ಹೋಗ್ತಿಲ್ಲ. ಹಾಗೆ ನಮ್ಮ ಮಧ್ಯ ಕೆಮಿಸ್ಟ್ರಿ ಶುರುವಾಗತ್ತೆ, ಅದು ರೊಮ್ಯಾನ್ಸಿಗೆ ತಿರ್ಗತ್ತೆ. ಇಬ್ರು ಒಬ್ರ ಕಣ್ಣಲ್ಲಿ ಒಬ್ರು ಕಣ್ಣಿಟ್ಟು ನೋಡ್ತಾ ಇರ್ತೀವಿ, ಹಾಗೆ ಕರ್ಗ್ ಹೋಗ್ತೀವಿ, ಕೊನೆಗೆ ಒಂದಾಗ್ತೀವಿ. ಅವಳು ನಮ್ ಬೆಡ್ರೂಮ್ ಅಲ್ಲಿ ನಮ್ ಬೆಡ್ ಮೇಲೆ ಮಲಗ್ತಾಳಂತೆ. ನಿಮ್ ಸರ್ ತಾವೇ ಅವಳನ್ನ ಎತ್ಕೊಂಡು ಬೆಡ್ ಮೇಲೆ ಮಲಗಿಸಿ ಸೇವೆ ಮಾಡ್ತಾರಂತೆ. ಆ ಪಾತ್ರಗಿತ್ತಿ ಅಂತ ಮಾತನ್ಲ ಸಾರ್ ಏನಂದ್ರು ಮೇಡಮ್? ಆಗ ಅವ್ರು ಅಲ್ಲಿ ಇರ್ಲಿಲ್ಲ. ಇದ್ರ ಉಪಯೋಗ ಇಲ್ಲ ನಾಣಿ ಅವ್ರೆ, ಅವಳಿಗೆ ಸಪೋರ್ಟ್ ಮಾಡ್ತಾರೆ. ನೀವೇನು ವೆರಿ ಮಾಡ್ಕೋಬೇಡಿ ಮೇಡಮ್, ಆ ಯಂಗ್ಸ್ ಹೇಳೋ ಹಾಗೆ ಏನು ಆಗಲ್ಲ. ಇಲ್ಲ ನಾಣಿ ಅವ್ರೆ, ಅವಳಿಲ್ಲಿ ನಮ್ ಮನೆ ತನಕ ನಮ್ ಬೆಡ್ರೂಮ್ ತನಕ ಬಂದ್ಲು ಅಂದ್ರೆ ತುಂಬಾ ಹೆಚ್ಕೊಂಡಿದ್ದಾಳೆ. ಅದವರು ತುಂಬಾ ಅಪಾಯ. ಏನು ಇಲ್ಲಿ ಬೆಂಕಿ ಬಿದ್ದಿರೋ ಹಾಗಿದೆ? ಬೆಂಕಿನ ಏನ್ ಸಾರ್? ಎಲ್ಲಿ ಸಾರ್? ಅದು ಹೊಟ್ಟೆಲ್ ಬಿದ್ದಿರೋ ಬೆಂಕಿ ನಾಣಿ, ಹೊರಗ್ ಕಾಣಿಸಲ್ಲ. ಏನೋ ಸುಟ್ಟು ವಾಸನೆ ಬರ್ತಿದ್ಯಲ್ಲ? ಕರ್ಮ ಸುಟ್ಟಿರೋ ವಾಸನೆ ಇಲ್ಲೇ ಬರ್ತಿದೆ. ನನಗೇನ್ ಹೊಟ್ಟೆ ಉರಿ ಇಲ್ಲ. ಉರಿ ಇಲ್ಲ ಅಂತ ಅಷ್ಟು ಉರಿಯಲ್ಲಿ ಹೇಳ್ತಿದ್ಯಾ? ನೀವ್ ಏನ್ ಮಾಡಿದ್ರು ನನಗೇನು? ಮತ್ತೆ ನಮ್ ಹಿಂದೆನೆ ಫಾಲೋ ಮಾಡ್ಕೊಂಡು ನಮ್ ರೂಮಿಗೆ ಯಾಕೆ ಬಂದಿದ್ದು? ರೂಮಿಂದ ಅವಳಿಗೆ ಹೋಗು ಅಂತ ಯಾಕೆ ಹೇಳಿದ್ದು? ನನ್ ಚಪ್ಲಿಲಿ ಇನ್ನೊಬ್ರು ಕಾಲಿಡ್ತೀನಿ ಅಂದ್ರೆ ಸುಮ್ನೆ ಇರ್ತೀನಾ? ಅದೇನ್ ಹೋಲ್ಕೆ? ಅವಳಿಗೆ ಅದೇ ಜಾಸ್ತಿ. ಬಿದ್ಬಿಟ್ರು, ಎಲ್ಲರೂ ಬನ್ನಿ ಬನ್ನಿ ಬೇಗ. ಮಲ್ಲಿ, ಏನಾಯ್ತು? ಬಿದ್ಬಿಟ್ಟೆ ಜೈ. ಹೇಗ್ ಬಿದ್ಯಮ್ಮ? ಮನೆ ನೋಡ್ತಾ ಮೆಟ್ಲು ಮೇಲಿಂದ ಕಾಲ್ ಜಾರಿ ಬಿದ್ರು ಮೇಡಮ್. ಅಯ್ಯೋ, ಏಟಾಯ್ತೇನಮ್ಮ? ಸೊಂಟ ಏಟಾಯ್ತು ಆಂಟಿ, ಕಾಲ್ ಉಳುಕಿದೆ. ಸ್ವಲ್ಪ ನೋಡ್ಕೊಂಡು ಇಳಿಬೇಕಲ್ವಮ್ಮ? ಮೆಟ್ಲು ಅಲ್ಲಿದ್ರೆ ನೀನು ಇಲ್ಲಿ ಬಿದ್ದೋಗಿದ್ಯಲ್ಲ. ಅಂದ್ರೆ ಮೆಟ್ಲು ಮೇಲಿಂದ ಉರುಳ್ಕೊಂಡು ಇಲ್ಲಿ ಬಂದ್ ಬಿದ್ದಿದ್ದಾರೆ ಮೇಡಮ್. ಮಲ್ಲಿಕಾ, ಗೆಟ್ ಅಪ್. ಅಬ್ಬಾ, ಆಗ್ತಿಲ್ಲ ಜೈ. ಜೈ, ಅವಳು ಎತ್ಕೊಂಡು ಸೋಫಾ ಮೇಲೆ ಕೂರ್ಸು. ಹಾ.
ಯಾಕೆ ಮಾವ? ಕಂಫರ್ಟ್ ಇರಲ್ಲ, ಬೆಡ್ ಮೇಲೆ ಮಲಗಿಸ್ಲಿ ಬಿಡಿ ಪಾಪ. ಏನ್ರಿ ಇನ್ನೂ ನೋಡ್ತಿದ್ದೀರಾ? ನಾನೇನು ಅಂದ್ಕೊಳ್ಳಲ್ಲ ಬಿಡಿ. ನಿಮ್ ಫ್ರೆಂಡ್ ನ ಎತ್ಕೊಳ್ಳಿ, ನಮ್ ಬೆಡ್ರೂಮ್ಗೆ ಕರ್ಕೊಂಡ್ ಬನ್ನಿ. ಇದೇನು ಇವ್ರೇ ಹೇಳ್ತಾ ಇದಾರಲ್ಲ. ನೋ ಜೈ, ಬೇಡ. ಸೋಫಾ ಮೇಲೆ ಕೂತ್ಕೋತೀನಿ. ಏಹೆ, ಮುಜ್ಗರ ಬೇಡ ಮಲ್ಲಿಕಾ. ನಾನೇನು ಅಂದ್ಕೊಳ್ಳಲ್ಲ ಅನ್ನಲ್ಲ. ಏನ್ರಿ, ನೀವ್ ಬನ್ನಿ. ಹೌದು, ನಮ್ ಮೇಡಮ್ದು ವಿಶಾಲ ಹೃದಯ, ತುಂಬಾ ಸಾಫ್ಟ್ ಹಾರ್ಟ್. ಅಬ್ಬಬ್ಬಬ್ಬಬ್ಬಾ, ಅವಳು ನೋವಿಂದ ಒದ್ದಾಡ್ತಿದ್ದಾಳೆ ರೀ. ಬೇಗ ಎತ್ಕೊಳ್ಳಿ. ಬೇಡ ಬೇಡ ಜೈ, ನನ್ಗೇನಾಗಿಲ್ಲ, ನಾನೇ ಹೇಳ್ತೀನಿ. ಇದೇನಮ್ಮ, ಈಗ ತಾನೇ ಸೊಂಟ ಹುಳುಕಿದೆ, ಕಾಲು ಹಿಡ್ಕೊಂಡಿದೆ ಅಂತ ಹೇಳ್ದೆ. ಹೌದೌದು, ಹೀಗಿದ್ದಾಗ ಚೂರು ನಡಿಬಾರ್ದು. ಎತ್ಕೊಳ್ಳಿ, ಎತ್ಕೊಳ್ಳಿ. ಬೇಡ ಜೈ. ಹಾಗೆ ಸರ್ ಬೇಡ. ನಡೀರಿ. ಜೈ ಕಾಲ್ ಮಾಡ್ತಿದ್ದಾನಲ್ಲ. ಗುಡ್ ಈವ್ನಿಂಗ್ ಜೈ. ವೆರಿ ಗುಡ್ ಈವ್ನಿಂಗ್ ಆಂಟಿ, ಹೇಗಿದ್ದೀರಿ? ಐಮ್ ಫೈನ್ ಜೈ, ನೀನ್ ಹೇಗಿದ್ಯಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ ಆಂಟಿ. ತಡೆಯಕ್ಕಾಗ್ದಿರೋಷ್ಟು ಸಂತೋಷವಾಗಿದ್ದೀನಿ, ಆನಂದದಿಂದ ಕುಣಿತಾ ಇದ್ದೀನಿ ಅಂತ ಹೇಳು ಅಂತೀರಾ? ಐ ಆಮ್ ನಾಟ್ ವೆಲ್ ಆಂಟಿ. ವಾಟ್ ಹ್ಯಾಪನ್ ಜೈ? ಬಿಕಾಸ್ ಆಫ್ ಯುವರ್ ಡಾಟರ್. ನಿತ್ಯ ಏನ್ ಮಾಡಿದ್ಲು? ನನ್ನ ಆಫೀಸ್ನ ನನ್ನಿಂದ ಕಿತ್ಕೊಂಡಿದ್ದಾಳೆ, ನನ್ನನ್ನ ಮನೆಯವರಿಂದ ದೂರ ಮಾಡಿದ್ದಾಳೆ. ಕಮ್ ಆನ್ ಜೈ, ಅವಳೇನೋ ಸುಮ್ನೆ ಮಾಡಿದ್ರೆ ನೀನ್ ಸೀರಿಯಸ್ ಆಗಿ ತಗೋತಿದ್ಯಲ್ಲ. ನಿತ್ಯ ನಿನ್ ವೈಫ್ ಮಾತ್ರ, ಅದನ್ ಬಿಟ್ಟು ಅವಳಿಗಿನ್ ಯಾವ ಪೋಸ್ಟು ಬೇಕಾಗಿಲ್ಲ. ನೋ ಆಂಟಿ, ವಿಷಯ ತುಂಬಾ ಗಂಭೀರವಾಗಿದೆ. ದಟ್ಸ್ ವೈ ನಾನು ಇನ್ನೊಂದು ಕಂಪ್ನಿನ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ದೀನಿ. ವಾಟ್? ಎಸ್, ನನ್ನ ಫ್ರೆಂಡ್ ಮಲ್ಲಿಕನ್ ಜೊತೆ ಸೇರಿ ಅವಳು ಸಿಕ್ಕಿ ಯೂನಿಟ್ನ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನ್ ಜೈ, ಇರೋದೇ ಸಾಕಾಗಿದೆ, ಬೇರೆ ಯಾರ ಜೊತೆಗೂ ಹೊಸ ಯೂನಿಟ್ ಸ್ಟಾರ್ಟ್ ಮಾಡೋದು ಅನಿವಾರ್ಯನಾ? ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಅನಿವಾರ್ಯ ಆಂಟಿ. ಒಂದ್ ಕಾಲದಲ್ಲಿ ಬಿಸ್ನೆಸ್ ವರ್ಲ್ಡ್ ಅಲ್ಲಿ ನಂಬರ್ 1 ಅನ್ನಿಸ್ಕೊಳ್ಳೋದಕ್ಕೆ ಫೈಟ್ ಮಾಡಿದ್ದೆ. ಈಗ ನಿಮ್ ಮಗಳು ಮಾಡಿರೋ ಡ್ಯಾಮೇಜ್ ಇಂದ ಮತ್ತೆ 0ದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎನಿವೇಸ್, ನಾಳೆ ಈವ್ನಿಂಗ್ ಇನೋಗ್ರೇಷನ್ ಫಂಕ್ಷನ್ ಇದೆ, ನೀವು ತಪ್ಪದೆ ಬರಬೇಕು. ಡೋಂಟ್ ಮಿಸ್ ಆಂಟಿ. ಜೈ, ಅದು ಬೈ ದ ವೇ, ಈ ಇನ್ವೈಟ್ ನನ್ನ ಆಂಟಿ ಅಂತ ನಾನು ನಿಮ್ಮನ್ನು ಕರಿತಿಲ್ಲ. ಬಿಸ್ನೆಸ್ ಅಲ್ಲಿ ನನಗೆ ನೀವೇ ರೋಲ್ ಮಾಡಲ್. ನೀವು ಬಂದು ಬ್ಲೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕರಿತಿದ್ದೀನಿ. ಬಾಯ್ ಆಂಟಿ. ಜೈ, ಜೈ ಪ್ಲೀಸ್ ಜೈ, ಲಿಸನ್ ಜೈ. ಬಾಲು ಮೇಡಮ್, ಆ ಮನೆಯಲ್ಲಿ ಏನ್ ನಡೀತಿದೆ? ಯಾವ ಮನೇಲಿ ಮೇಡಮ್? ಜೈ ಅವ್ರ ಮನೇಲಿ ಯಾವ್ದೋ ಹುಡುಗಿ ಜೊತೆ ಸೇರಿ ಜೈ ಬೇರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾನಂತೆ. ಜೈ ಹೇಳೋವರೆಗೂ ನೀನ್ ನನಗ್ ಯಾಕೆ ಹೇಳಲಿಲ್ಲ? ಅದು ಆ ಹುಡುಗಿ ವಿಷಯ ನೀವೇ ನೋಡ್ಕೋತೀವಿ ಅಂದ್ರಲ್ಲ ಮೇಡಮ್, ಅದಕ್ಕೆ ನಾನು ಗಂಗಾ ಅಮ್ಮ ನೋಡ್ಕೋ ಕೆಲಸ ಮಾಡ್ತಿದ್ದೆ. ನಾಳೆ ರಾತ್ರಿನೇ ಆ ಕಂಪನಿ ಇನಾಗ್ರೇಷನ್ ಅಂತೆ. ಜೈ ತುಂಬಾ ದೂರ ಹೋಗ್ತಾ ಇದ್ದಾನೆ. ಗಂಗಾನ ದಾಟಿ ಹೋಗ್ಬಾರ್ದು ಬಾಲು, ನಮ್ ಕೈ ದಾಟಿ ಹೋಗ್ಬಾರ್ದು. ಇದೇನಿದು, ಗಂಗನ್ ಜೊತೆ ಅವನ ಹೆಸರು ಹೇಳ್ತಾವ್ರಲ್ಲ. ಗಂಗನ್ನ ನನಗ್ ಮದ್ವೆ ಮಾಡ್ತೀನಿ ಅಂದಿದ್ರಲ್ಲ, ಈಗ ನಿಂಗೆ ಹೇಳ್ತಾವ್ರೆ. ಗುಡ್ ಮಾರ್ನಿಂಗ್ ಜೈ. ಗುಡ್ ಮಾರ್ನಿಂಗ್ ಸರ್. ಹೇ, ಗುಡ್ ಮಾರ್ನಿಂಗ್. ಕಾಫಿ?
ನೋ ಜಯ್, ನಾವು ಹೊರಗಡೆ ಹೋಗ್ತಿದೀವಿ. ಎಲ್ಲಿಗೆ? ಶಾಪಿಂಗ್ಗೆ, ಇನಾಗ್ಯುರೇಷನ್ಗೆ ನಿನ್ಗೆ ಹೊಸ ಬಟ್ಟೆ ತರಬೇಕು. ಸಾರಿ ಮಲ್ಲಿಕಾ, ನಂಗೆ ಆಕ್ಚುಲಿ ಅದೆಲ್ಲ ಹಿಡ್ಸಲ್ಲ. ಹಾಗಲ್ಲ ಜಯ್, ನನ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ಪ್ಲೀಸ್ ಡೋಂಟ್ ಫೋರ್ಸ್ ಮೀ. ಶಾಪಿಂಗ್ ಕರ್ಕೊಂಡು ಹೋಗಿ ಜೈನ ಇಂಪ್ರೆಸ್ ಮಾಡೋಣ ಅನ್ಕೊಂಡ್ರೆ ಹೀಗಂದ್ಬಿಟ್ನಲ್ಲ ಶರತ್. ಸ್ವಲ್ಪ ಟಫ್ ಇದಾರೆ ಮೇಡಮ್, ಇನ್ನೊಂದ್ಸಲ ಟ್ರೈ ಮಾಡಿ. ಬಂದಿಯೇನೆ ಜಂಬದ್ ಕೋಳಿ. ಮಲ್ಲಿಕಾ, ಏನೋ ಹೇಳ್ತಿದ್ದಲ್ಲ, ಏನದು? ಅದೇ ನಾವಿಬ್ರು ಈಗ ಶಾಪಿಂಗ್ಗೆ. ಯಾ, ಶಾಪಿಂಗ್. ಐ ಲೈಕ್ ಶಾಪಿಂಗ್. ನೀನು ನಾನು ಸೇರಿ ಶಾಪಿಂಗ್ ಹೋಗೋಣ. ಅಲ್ಲಿ ನೀನ್ ನನಗೆ ಡ್ರೆಸ್ ಕೊಡ್ಸೋದ್ ಬೇಡ, ನಾನೇ ನಿನಗೊಂದು ಒಳ್ಳೆ ಡ್ರೆಸ್ ಕೊಡಿಸ್ತೀನಿ. ಆ ಡ್ರೆಸ್ ಹೇಗಿರುತ್ತೆ ಅಂದ್ರೆ, ಅದ್ರಲ್ಲಿ ನೀನು ಏಂಜಲ್ ತರ ಕಾಣಿಸ್ತೀಯ. ನಿನ್ನ ನೋಡಿದ್ರೆ ಕೆಲವ್ರಿಗೆ ಹೊಟ್ಟೆ ಉರಿಯುತ್ತೆ, ಅಸೂಯೆಗೆ ಉರ್ದು ಬೀಳ್ತಾರೆ. ಆ ಪೇನ್ ನಾನ್ ನೋಡ್ಬೇಕು. ಐ ಎಂಜಾಯ್ ದ ಪೇನ್. ಥ್ಯಾಂಕ್ ಯು ಜಯ್, ಥ್ಯಾಂಕ್ ಯು ಸೋ ಮಚ್. ಬಟ್ ನೀನ್ ಯಾಕೆ ನನಗೆ ಡ್ರೆಸ್ ಕೊಡಿಸ್ತೀಯಾ? ನೀನು ಹಳೆ ಮಲ್ಲಿಕಾ ಅಲ್ಲ, ಈಗ ನೀನು ಈ ಸೂರ್ಯ ವಂಶದ ಜೈಸೂರ್ಯನ ಪಾರ್ಟ್ನರ್. ಇನ್ಮೇಲೆ ನಿನಗೆ ಬೇಕಾಗಿರೋದ್ನೆಲ್ಲ ನಾನೇ ಸೆಲೆಕ್ಟ್ ಮಾಡ್ತೀನಿ. ನಿನ್ನ ನನ್ನ ಲೆವೆಲ್ಗೆ ತರ್ತೀನಿ. ನೀನು ಹೆಮ್ಮೆ ಪಡೋ ಹಾಗೆ, ಅದರಿಂದ ಕೆಲವರು ಅಳೋ ಹಾಗೆ ಮಾಡ್ತೀನಿ. ಲೆಟ್ಸ್ ಗೋ. ನಿಲ್ಲಿ ಸರ್, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹೊರಗೆ ಹೋಗೋ ಮೊದ್ಲು ಎಲ್ಲಿಗೆ, ಯಾಕೆ ಅಂತ ಕೇಳ್ಬಾರ್ದು ಅಂತ ಗೊತ್ತಿಲ್ವ ನಾಣಿ? ರಾಶಿ ಫಲ ಅದು ಇದು ಅಂತ ಹೇಳ್ತಿರ್ತೀಯಲ್ಲ, ಈ ಮ್ಯಾನರ್ಸ್ ನ ನಿಮ್ ಮಮ್ಮಿ ಡ್ಯಾಡಿ ಅಲ್ಲ ನಿಮ್ ಮೇಡಮ್ ನಿನಗೆ ಕಲಿಸ್ಲಿಲ್ವಾ? ಓ, ನಿಮ್ ಮೇಡಮ್ ಅವರು ಕೂಡ ಇಲ್ಲೇ ಇದ್ದಾರಾ? ನಾವ್ ಏನೇನ್ ಮಾಡ್ತೀವೋ ಅಂತ ಯಾವಾಗ್ಲೂ ನಮ್ ಹಿಂದೆನೆ ತಿರುಗ್ತಿರ್ತಾರ? ಬೇರೆ ಕೆಲ್ಸ ಕಾರ್ಯ ಇಲ್ವಾ ನಿಮ್ಗೆ? ಈಗ ನೀವಿಬ್ರು ಕೇಳಿಸ್ಕೊಳ್ಳಿ. ನಾನು ನನ್ನ ಫ್ರೆಂಡ್ ಮಲ್ಲಿಕಾ ಶಾಪಿಂಗ್ ಹೋಗ್ತಾ ಇದೀವಿ. ಶಾಪಿಂಗ್ಗೆ. ಮೇಡಮ್ನು ನಿಮ್ ಜೊತೆ ಕರ್ಕೊಂಡು ಹೋಗಿ ಸರ್. ಇದು ನಮ್ ಪರ್ಸನಲ್ ಕಣಯ್ಯ. ಮೇಡಮ್ ಕೂಡ ನಿಮ್ ಪರ್ಸನಲ್ ಅಲ್ವಾ ಸರ್? ಹೇಗಾಗುತ್ತಯ್ಯ? ಇವರು ಒಂದು ದೊಡ್ಡ ಕಂಪ್ನಿಗೆ MD, ಮತ್ ನಾನು ನಿನ್ನೆ ತನಕ ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಿದ್ದು. ಮಲ್ಲಿಕಾ, ಇದ್ ನೋಡು, ಈ ಸ್ಯಾರಿ ನಿನಗೆ ಪರ್ಫೆಕ್ಟ್. ಹೌದು ಸರ್, ಈ ಸ್ಯಾರಿ ಮೇಡಮ್ಗೆ 100% ಪರ್ಫೆಕ್ಟ್. ಏ ತಾನ ತಂದಾನ, ಆ ಸೀರೆ ನಮ್ ಮೇಡಮ್ಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ನಾಣಿ, ಡೋಂಟ್ ಡಿಸ್ಟರ್ಬ್. ನೀವ್ ಹೇಳು ನಿಜನೇ ಸರ್, ನೀವು ತುಂಬಾ ರಾಂಗ್ ಆಗಿ ಸೆಲೆಕ್ಷನ್ ಮಾಡ್ತಿದ್ದೀರಾ. ಸೀತಮ್ಮಂಗ್ ಕೊಡ್ಬೇಕಾದ ಸೀರೆನ ಶೂರ್ಪನಕ್ಕೆ ಕೊಡ್ತಿದ್ದೀರಾ. ವಾಟ್ ಇಸ್ ದಿಸ್ ಜಯ್? ಅವರಿಗೆ ಉರಿ, ಅಸೂಯೆ, ಹೊಟ್ಟೆ ಉರಿ ಮಲ್ಲಿಕಾ. ಅವ್ರು ಹೇಳೋಕಾಗ್ದೆ ತನ್ನ ಬಾಲದ ಹತ್ರ ಹೇಳಿಸ್ತಿದ್ದಾರೆ. ನಾಣಿ ಅವ್ರೆ, ಮೇಡಮ್ ನೀವು ಸೈಲೆಂಟ್ ಆಗಿರಿ. ನಮ್ ಒಳ್ಳೆತನನ ಇವರು ಕೈಲಾಗದೆ ಇರೋರು ಅಂತ ಅನ್ಕೊಂತಿದ್ದಾರೆ. ಛೇ, ಏನ್ ಒಳ್ಳೆತನ? ಹೀಗೆ ಕರೀದಿದ್ರು ಬರೋದಾ? ಹಾಗ್ ಹೇಳು ಜಯ್, ನಾಚಿಕೆ ಇಲ್ದೆ ಹಿಂದೆನೆ ಬಂದಿದ್ದಾರೆ. ಹಲೋ, ನಾಚಿಕೆ ಇಲ್ದೆ ಅವ್ರ ಹಿಂದೆನೆ ತಿರ್ಗೋಳು ನೀನು. ನನ್ಗ ಅಗತ್ಯ ಇಲ್ಲ, ನಾನು ಅವ್ರ ಹೆಂಡತಿ. ಹಾ ಮಲ್ಲಿಕಾ, ಅವಳ ಹತ್ರ ಯಾಕೆ? ನೀನ್ ಇಲ್ಲಿ ನೋಡು, ಎಷ್ಟು ಚೆನ್ನಾಗಿದೆ ಈ ಸೀರೆ. ನೈಸ್ ಜಯ್. ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆ ಸರ್. ಅದೇನ್ ಸೂಪರು? ಅದೇನ್ ನೋಡ್ಬಿಟ್ಟೆ ನೀನು? ನಿಮ್ ಮೇಡಮ್ಗೆ ಸೀರೆ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಇಂಥ ಶಾಪಿಂಗ್ ಮಾಲ್ ಅಲ್ಲ, ಕಾಡಲ್ಲಿ ಮಾಡ್ಬೇಕು. ಅಲ್ಲಿ ದೊಡ್ಡ ದೊಡ್ಡ ಎಲೆಗಳು, ಪ್ರಾಣಿ ಚರ್ಮ, ಮೂಳೆ ಎಲ್ಲ ಇರುತ್ತಲ್ಲ, ಅದಾದ್ರೆ ನಿಮ್ ಮೇಡಮ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಅಂದ್ರೆ ನಾನು ಕಾಡ್ ಮನುಷ್ಯನಾ? ಮನುಷ್ಯರಂತೂ ಅಲ್ಲ ಅಂತ ನಾನು ಹೇಳ್ತಿದ್ದೀನಿ. ಜಯ್, ದಿಸ್ ಇಸ್ ಟೂ ಮಚ್. ಕೈಲಾಗ್ದಿದ್ದವ್ರು ಹೀಗೆಲ್ಲ ಅಂತಾರೆ ಮಲ್ಲಿಕಾ, ಅದಕ್ಕೆಲ್ಲ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು? ನಾಣಿ ಅವ್ರೆ, ಮೇಡಮ್ ನಾವ್ ಬೇರೆ ಕಡೆ ಹೋಗೋಣ ಬನ್ನಿ. ಯಾಕೆ ಮೇಡಮ್?
ಸರ್ ಸೆಲೆಕ್ಟ್ ಮಾಡಿರೋ ಸೀರೆನ ನೀವು ಉಟ್ಕೊಂಡು ತೋರಿಸ್ಬೇಕು. ಈ ಶಾಪಿಂಗ್ ಮಾಲ್ ಅಲ್ಲಿ ಯಾರನ್ನಾದ್ರೂ ಕೇಳಿದ್ರೆ ಯಾರು ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ. ಏನು ನಮ್ ಮೇಡಮ್ ಚೆನ್ನಾಗಿದಾರಂತನಾ? ಇಲ್ಲ ಕಣೋ ಬೇಕು, ನಮ್ ಮೇಡಮ್ನೇ ಬ್ಯೂಟಿಫುಲ್ ಅಂತಾರೆ. ನಾಣಿ, ನಾವು ಶಾಪಿಂಗ್ ಬಂದಿದ್ದು ಸ್ಯಾರಿ ಕಾಂಪಿಟೇಷನ್ಗಲ್ಲ. ಅಂದ್ರೆ ಸೋಲ್ ಒಪ್ಕೊಂತೀರಾ ಸರ್? ಏನಿಲ್ಲ, ಯಾರನ್ ಕೇಳಿದ್ರು ನಾನೇ ಬೆಟರ್ ಅಂತಾರೆ. ಎಸ್ ಮೇಡಮ್. ಏಯ್ ಪ್ರತಿಯೊಂದಕ್ಕೂ ತಂದಾನ ತಾನ ಅಂತ PM ಮರ್ಯಾದೆ ತೆಗಿಬೇಡ. ನಿಮ್ ಕೈಲಾದ್ರೆ ಬೇರೆ ಕಡೆ ಸೆಲೆಕ್ಟ್ ಮಾಡ್ಕೊಳ್ಳಿ, ನಾವಿಲ್ಲೇ ಮಾಡ್ತೀವಿ. ಯಾರ್ ಬೆಟರ್ ಅಂತ ಅವಾಗ ಗೊತ್ತಾಗ